व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदेरंशविप्लावय नमाविर्भूयात् अनघमहिमा मानसे वागधीशः नमस्ते प्राणेश प्रणतविभवायामनिमगाः नमः स्वामिन् रामप्रियतम हनुमन् गुरुगुण नमस्तुभ्यं भीमप्रबलतम कृष्णेष्ट भगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्रम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ವಮೇಧಿಕ ಪರ್ವದ 146ನೇ ಪ್ರವಚನ. ಸ್ವಲ್ಪ ಕ್ರಾಂತಿಕಾರಿಕವಾಗಿ ಕೃಷ್ಣ ಮಾತನ್ನು ಶಾಸ್ತ್ರೀಯವಾಗಿ ಧರ್ಮಶಾಸ್ತ್ರದ ವಿಶೇಷವಾದಂಥ ಚಿಂತನೆಯಲ್ಲಿ ಹೇಳಿದ್ದಾನೆ ಮತ್ತು ಮುಂದುವರಿಸಿ ಹೇಳುತ್ತಾನೆ. ಅಂದರೆ ಜಾತಿಯಲ್ಲಿ ಕೃತಿಯಲ್ಲಿ ವೈಷಮ್ಯ ಬಂದಾಗ ಅದನ್ನು ಹೇಗೆ ನೋಡಿಕೊಳ್ಳಿಕ್ಕಿದೆ ಅಂತ ಹೇಳಿದ ಹಾಗೆ ಮತ್ತು ಹೇಳಿದ ಅಗ್ನಿಹೋತ್ರ ಪರಿಭ್ರಷ್ಟ ಪ್ರಸಕ್ತ ಕ್ರಯ ವಿಕ್ರಯ ವರ್ಣ ಸಂಕರಕರ್ತಾಚ ಬ್ರಾಹ್ಮಣ ವೃಷಲೈ ಸಮಃ. ಒಂದೊಮ್ಮೆ ವೇದವನ್ನು ಉಪಯೋಗಿಸಿಕೊಳ್ಳದೆ ಅಜ್ಞಾಧಾನಾದಿಗಳನ್ನು ನಡೆಸದೆ ಹೋದರೆ ಮತ್ತು ವ್ಯಾಪಾರ ವ್ಯವಹಾರದಲ್ಲೇ ತೊಡಗಿಬಿಟ್ರೆ ಅವನು ಪ್ರಸಕ್ತ ಪೂರ್ಣ ಮಾರಾಟ ವ್ಯವಹಾರ, ಹೀಗಾಗಿ ಜಾತಿಯನ್ನೆಲ್ಲ ಹಾಳು ಮಾಡಿಬಿಟ್ಟ ಅಂತ ಅರ್ಥ. ತನ್ನ ಜನರನ್ನು ವ್ಯಾಪಾರಿಗಳಿಗೆ ಕೊಟ್ಟು ಬಿಡುತ್ತಾನೆ, ತಾನು ವ್ಯಾಪಾರಿಗಳ ಜೊತೆಯಲ್ಲಿ ಇಟ್ಟು ಬಿಡುತ್ತಾನೆ. ಹೀಗಾಗಿ ಬ್ರಾಹ್ಮಣ್ಯದ ನಾಶ ಆಯ್ತಲ್ಲ. ಇದರಿಂದ ಅವನನ್ನು ನಾವು ಆ ಬ್ರಾಹ್ಮಣನನ್ನು ಜಾತಿಯಲ್ಲಿ ಬಂದ ಯೋಗ್ಯ ವಂಶದವನನ್ನು ನಾವು ವೃಷಲ ಅಂತ ಹೇಳಿಬಿಡ್ತೇವೆ. ವೃಷಲನಿಗೆ ಸಮ ಹೇಳುತ್ತೇವೆ. ಅದೆಂತ ಜಾತಿ ಮತ್ತು ವೃಷಲ ಅಂದ್ರೆ ಎಂತ? ವೃಷಲ ಅಂದ್ರೆ ಕೃಷ್ಣನೇ ಉತ್ತರ ಕೊಡುತ್ತಾನೆ. ವೃಷ ಅಂದ್ರೆ ಎಂಥದ್ದು? ವೃಷ ಅಂದ್ರೆ ಧರ್ಮ ಅಲ್ವಾ? ವೃಷೋ ಹಿ ಧರ್ಮ ವಿಜ್ಞೇಯ. ಮತ್ತೆ ತಸ್ಯ ಕುರುತೆ ಲಯಂ, ವೃಷದ ಲಯ ಮಾಡುವವ ವೃಷಲ. ವೃಷ ಅಂದ್ರೆ ಎತ್ತು ಅಲ್ಲ, ಎತ್ತಿಗೂ ವೃಷ ಶಬ್ದದಲ್ಲಿ ಧರ್ಮದ ಅರ್ಥದಲ್ಲೇ ಬಂದದ್ದು ವೃಷಭ ಅನ್ನುವಲ್ಲಿ. ಇಲ್ಲಿ ಹೇಳ್ತಾನೆ ಮುಖ್ಯವಾಗಿ ಧರ್ಮವನ್ನು ಕೊಲೆ ಮಾಡಿದವ, ಧರ್ಮ ಲಯ ಮಾಡಿದವ ವೃಷಲ. ವೃಷಲಂ ತಮ್ಮಿ ದುರ್ದೇವಾಹ ನಿಕೃಷ್ಟಂ ಶ್ವಪಚಾದಪಿ. ಅಷ್ಟು ಅವನ ಕೆಟಗರಿಯನ್ನು ಎಲ್ಲಿದ್ದಾನೆ ಕೇಳಿದ್ರೆ ನಾಯಿ ಬೇಯಿಸಿ ತಿನ್ನುವನಿಂದ ಕಡೆ ಅಂದ ದೇವ. ನಾನದಕ್ಕೆ ಶ್ವಪಾಗ ಶಬ್ದಕ್ಕೆ ಬೇರೆ ಅರ್ಥ ಹೇಳಿದ್ನಲ್ಲ, ಅದನ್ನು ಕೃಷ್ಣ ಇಲ್ಲಿ ಒಪ್ಪಿಕೊಂಡಿದ್ದಾನಲ್ಲ. ಶ್ವ ಅಂದ್ರೆ ನಾಳೆ, ಆದ್ರಿಂದ ಇಂದಿನ ಊಟವನ್ನು ನಾಳೆಗಿಡುವವನು ಅಂತ, ಇವತ್ತು ನಿನ್ನೆ ಊಟ ಮಾಡಿದವನು ಅಂತ ಶ್ವಪಾಕಿ. ನಾಳೆಗಾಗಿ ಊಟ ರೆಡಿ ಮಾಡಿದವ ಇದ್ದಾನಲ್ಲ. ನಮ್ದೆಲ್ಲ ಕಲ್ಯಾಣ ಮಂಟಪಕ್ಕೆ ನೀವು ಹೋಗ್ರೆ ಹಾಗೇ ಇರ್ತದೆ. ಮರುದಿನ ಉಪನಯನ, ಮದುವೆ ಕಾರ್ಯಕ್ರಮ, ಮತ್ತೊಂದು ಇನ್ನೊಂದು ಶಾಂತಿ ಕರ್ಮಗಳು. ಹಿಂದಿನ ದಿವಸ ಚೆಂದಾಗಿ ಎಲ್ಲ ರಾತ್ರಿ ಮಾಡಿ ಹಾಕ್ತಾರೆ. ರಾತ್ರಿ ಮಾಡೋದ್ರಿಂದ, ಅಡುಗೆ ತಯಾರಿಸಿದ್ರಿಂದ ಅಥವಾ ಸ್ವೀಟ್ ಮತ್ತೊಂದಿನ್ನು ಮಾಡಿದ್ರಿಂದ ನಿಮಗೇನು ನಷ್ಟ ಲಾಭ ಅಂತೆಲ್ಲ ಕೇಳಲಿಕ್ಕೆ ಹೋಗಬೇಡಿ, ಹೇಳಲಿಕ್ಕೆ ಬರಬೇಡಿ. ವಾಸ್ತವ ಏನು ಕೇಳಿದ್ರೆ ಅಲ್ಲಿ ಒಮ್ಮೆ ಹೋಗಿ ನೋಡಿ ಅವ್ರು ಮಾಡುವಾಗ ಅಷ್ಟೇ ಅರ್ಥ ಆಗುತ್ತೆ. ಅವರು ನಿದ್ದೆ ಬರ್ತದೆ ಹೇಳಿಕೊಂಡು ನಡುವೆ ಚಾಯ್ ಎಲ್ಲ ಕುಡಿತಾ ಇರ್ತಾರೆ. ಅದು ಕೈಯೇನು ತೊಳೆಯುವುದಿಲ್ಲ, ಅದು ಕೇಳಬೇಡಿ. ನೀವು ಕುಡಿಯೋ ಕಥೆಯನ್ನು ಹೇಳಬೇಡಿ. ಮಧ್ಯೆಯಲ್ಲಿ ಕುಡಿದಲ್ಲಿ ಇಟ್ಟಿರ್ತಾರೆ ಚೂರು ಚೂರು, ಇತ್ತ ಲಾಡ್ ಕಡ್ತಾನೆ ಇರ್ತಾರೆ ಎರಡೆರಡು ಕೈಯಲ್ಲಿ. ಎರಡೆರಡು ಕೈಯಲ್ಲಿ ಯಾಕೆ ಹೇಳಿದ್ರೆ ನೀವು ಮತ್ತೆ ನನ್ನ ಹತ್ರ ತರ್ಕ ಮಾಡ್ತೀರಿ. ಅವಾಗ ಎಡ ಕೈಯಲ್ಲಿ ಕುಡಿದದ್ದು ಬಲ ಕೈಯಲ್ಲಿ ಕಟ್ಟಿದ್ದು. ಅದಕ್ಕೆ ನಾನು ಹೇಳಿದೆ ಎರಡೆರಡು ಕೈಯಲ್ಲಿ ಲಾಡ್ ಕಡುತ್ತಾರೆ. ಮಧ್ಯೆಯಲ್ಲಿ ಚಾ ಬುರುಡೆಯನ್ನು ಕಚ್ಚಿಯಲ್ಲಿ ಕೆಳಗಿಟ್ಟಿರ್ತಾರೆ. ಮತ್ತೆ ಒಮ್ಮೆ ಜೋರಾಗಿ ಆ ಕಳಿಕೆ ಬಂದ್ರೆ ಒಂದು ಲಾಡು ಬಾಯೊಳಗೂ ಹೋಗ್ತದೆ. ದೇವರ ಸಮರ್ಪಣೆ ಎಲ್ಲ ಕೇಳಬೇಡಿ. ಕಾರ್ಯಕ್ರಮ ಅಂದ್ರೆ ಅದು ಇದೆಲ್ಲ ಶಪಾಕರ ಕಥೆಗಳು. ಇದು ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ಇವತ್ತು ನಡೀತದೆ. ಮತ್ತೆ ಅವರು ಹೇಳುತ್ತಾರೆ
ಸಮಜಾಯಿಸ್ಲಿಕ್ಕೆ ಅದು 4 ಮರುದಿನ ಮಾಡ್ತಾರೆ ಅವರು ಸಾಂಕೇತಿಕವಾಗಿ ದೇವರ ಸಮರ್ಪಣೆಗೆ. ಅದು ಇದರೊಟ್ಟಿ ಬೆಳೆಸ್ತಾರೆ, ಬಡಿಸ್ತಾರೆ ಅಂತ. ಯಾರ್ಯಾರೋ ಸೇರಿ ಹೇಗೇಗೋ ಕೂತು ಎಲ್ಲೆಲ್ಲೇ ಇದ್ದುಕೊಂಡು ಆ ಮಲಗುವ ಚಾಪೆಯಲ್ಲೇ ಉಂಡೆಗಟ್ಟಿ ಹಾಕ್ತಾರೆ, ಅಲ್ಲೇ ಮಧ್ಯೆಯಲ್ಲಿ ಮಲಗಿರ್ತಾರೆ. ಇದು ಅಷ್ಟಮಿಗೂ ಹೇಳಿಸಿದ್ದು ನಾನು. ಯಾವ ಕಾಲಕ್ಕೂ ಮಾಡಬಾರ್ದು ಇದನ್ನು. ಸಾವಿರಾರು ಆಗಬೇಕು ಹೇಳಿದ್ರೆ ಸಾವಿರಾರು ಕಡೆಯಲ್ಲಿ ಸಾವಿರಾರು ಜನರು ಕೂತು ಮಾಡಲಿ ಹೊರತು ಏಕತ್ರ 10,000 ಆಗಬೇಕು ಹೇಳಿ 1 ವಾರದಿಂದ ತಯಾರು ಮಾಡ್ತಾ ಇದ್ದೆ ಹೇಳೋದುಂಟಲ್ಲ, ನಾಚಿಕೆಗೇಡು ಕೆಲಸ ಅದು. ಕೃಷ್ಣನ ಗೀತೆಗೆ, ಕೃಷ್ಣನ ಆದೇಶಕ್ಕೆ, ಕೃಷ್ಣನ ಉಪದೇಶಕ್ಕೆ ಅದು ವಿರುದ್ಧವಾದದ್ದು. ಹೀಗೆ ಬಹಳ ಚಂದವಾಗಿ ಇಲ್ಲಿ ಉಲ್ಲೇಖ ಮಾಡಿದ ಕೃಷ್ಣ ಧರ್ಮವನ್ನು ಕೊಲೆ ಮಾಡಿದ್ದಾನಾದ್ರಿಂದ ಅವನು ಪ್ರಯೋಜನ ಇಲ್ಲದವ ಅಂತ. ಯಸ್ಯ ವೇದ ಶ್ರುತಿರ್ ನಷ್ಟ, ಅವನದ್ದು ಅಧ್ಯಯನವೇ ಹಾಳಾಗಿ ಹೋಯಿತು. ಯಾಕೆಂದ್ರೆ ಕರ್ಷಕಶ್ಚಾಪಿಯೋ ದ್ವಿಜ, ಅವನು ವಾಣಿಜ್ಯಕ್ಕೆ, ಉಳುಮೆಗೆ ಎಲ್ಲ ಹೋಗ್ತಾ ಇದ್ದಾನೆ, ವ್ಯಾಪಾರ ವ್ಯವಹಾರಕ್ಕೆ ಹೋಗ್ತಾ ಇದ್ದಾನೆ. ಅದು ತಪ್ಪು ಅಂದ. ವೇದದಲ್ಲಿ ಕೃಷಿ ಮಾಡಬೇಕಿತ್ತವ, ನೆಲದಲ್ಲಿ ಕೃಷಿ ಮಾಡಬಾರ್ದಿತ್ತು. ಅದರಿಂದ ಹಾಳಾಯಿತು. ಒಂದೆಡೆ ವೇದವ್ಯಾಸರು ಹೇಳ್ತಾರೆ, ಆಪತ್ತಿನ ಧರ್ಮ ಅಂತ ಹೇಳಿಕೊಂಡು ಒಮ್ಮೆ ಬ್ರಾಹ್ಮಣ ತೋಟಗಾರಿಕೆಗೆ ಹೋಗಿಬಿಟ್ರೆ, ಕೃಷಿಯಲ್ಲಿ ನಿಂತು ಬಿಟ್ರೆ ಏನು ಮಾಡುವ, ಏನಾಯ್ತು? ಅದಕ್ಕೆ ವ್ಯಾಸರು ಹೇಳ್ತಾರೆ, ಅಂತ ಆಪತ್ತು ಕಾಲದಲ್ಲಿ ಒಂದೊಮ್ಮೆ ಮಾಡಿದವುದಾಗಿದ್ದರೆ, ಬೇರೆಡೆಯಲ್ಲಿಯೂ ತಿನ್ನಲಿಕ್ಕೆ ಬರುವುದಿಲ್ಲ ಆಗಿದ್ರೆ, ಶಿಲಂಚಾದಿ ವೃತ್ತಿಗಳು ಆಗುವುದಿಲ್ಲ ಆದರೆ, ಇದೇ ಸತ್ಯಾನೃತ ವೃತ್ತಿಯನ್ನು ಇಳಿತಾನೆ ಅಂತಾದ್ರೆ ಅದರಲ್ಲಿ 20% ದೇವೇಭ್ಯಶ್ಚ ಪಿತೃಭ್ಯಶ್ಚ ಅಂತ ಹೇಳ್ತಾನೆ. ದೇವ ಪಿತೃ ಕಾರ್ಯಕ್ಕಾಗಿ ವಿನಿಯೋಗಿಸಬೇಕು ಅವನು, ಮುಲಾಜಿಲ್ಲದೆ. ಮತ್ತೆ 30 ಭಾಗಾಂಶ 30% ಬ್ರಾಹ್ಮಣೇಭ್ಯ ಅಂತ ಆ ದಾರಿಯಲ್ಲಿದ್ದವರಿಗೆ ಕೊಡ್ಬೇಕು ಅವನು. ಅಂದ್ರೆ ಲಾಭ ಅವನು ಏನು ಕೊಳ್ಳೆ ಹೊಡಿತಾನೆ, ಕೃಷಿಯಲ್ಲಿ ಏನು ಪಡೀತಾನೆ, ಅದರಲ್ಲಿ 50% ಕಳ್ಕೊಳ್ಬೇಕು ಅವನು ಧರ್ಮ ವಿಷಯದಲ್ಲಿ. ಹಾಗಿದ್ದರೆ ಅರ್ಧಕ್ಕರ್ಧ ಬಂದದ್ದನ್ನು ಅವನು ತಿಂತಾನೆ ಅಂತಾದ್ರೆ ಮಾಡಲಿಂದ ಪರವಾನಗಿ ಕೊಡ್ತಾನೆ. ನೋಡಿ ಎಲ್ಲಿ 50% ಬಿಟ್ಟುಕೊಟ್ಟು, ಅದು 50% ಇವತ್ತಿಗೆ ಬಿಟ್ಟುಕೊಟ್ಟಿದೆ, ಅದರ ಪುಣ್ಯ ಉಂಟವನಿಗೆ. ಅವನು ಮಾಡಿರತಕ್ಕಂಥ ದೇವಾರಾಧನೆಗಳಿಂದ ಬರತಕ್ಕ 20% ದುಡ್ಡು ದ್ರವ್ಯ ವಿನಿಯೋಗಿಸಬೇಕು, ತಿನ್ಲಿಕ್ಕಿಲ್ಲ. ಅದರೊಟ್ಟಿಗೆ 30% ಅನ್ನು ದಾನ ದಕ್ಷಿಣೆಯಲ್ಲಿ ಉಪಯೋಗಿಸಬೇಕು ಬ್ರಾಹ್ಮಣಾದಿಗಳಿಗೆ. ಅದು ಷರತ್ತು ನೇರ. ದೇವತೆಗಳಿಗೆ ಪಿತೃಗಳಿಗೆ ಕಮ್ಮಿ, ಅತೀಂದ್ರಿಯವಾದ ಧರ್ಮಕರ್ಮಗಳಿಗೆ ಕಮ್ಮಿ 20%. ಎದುರಲ್ಲಿ ಕೂತವರಿಗೆ, ಬ್ರಾಹ್ಮಣರಿಗೆ, ತಿಳಿದವರಿಗೆ, ವೇದಜ್ಞರಿಗೆ, ಜ್ಞಾನಿಗಳಿಗೆ ಹಂಚುವುದು 30%. ಹೀಗೆ 50 ಕಳ್ಕೊಂಡ್ರೆ ವ್ಯಾಪಾರಕ್ಕೆ ಹೋಗ್ಬೋದು ಅಂತ ಎಲ್ಲ ಹೇಳಿಕೊಡುವುದಿಲ್ಲ ಅವರೆಲ್ಲ ಟ್ರಿಕ್ಸ್ಗಳು ಹೇಗಿರ್ತದೆ ಅಂತ. ಆಪತ್ಕಾಲದಲ್ಲಿ ಆಯ್ತು ಹೇಳುವಾಗಲೂ ಒಂದು ಶರ ಇಟ್ಟಿರ್ತಾರೆ, ವಿತ್ ಕಂಡೀಷನ್ ಅಂತ, ಕಂಡೀಷನ್ ಮೇರೆಗೆ ಅಂತ. ಇದನ್ನೆಲ್ಲ ನಾವು ಗಮನಿಸುವುದಿಲ್ಲ. ಅದು ವಿಸುವಂತ ಸಣ್ಣದಾಗಿರ್ತದಲ್ಲ, ಕೆಳಾಗಿರ್ತದಲ್ಲ, ಯಾರು ನೋಡೋದಿಲ್ಲ. ನಾಯೋ ಸುಮ್ಮನೆ ಹೇಳಿದೆ. ಅಂದ್ರೆ ವ್ಯಾಸರ ಅಭಿಪ್ರಾಯ ಎಲ್ಲ ಹೇಗಿರ್ತದೆ ಎಲ್ಲೆಲ್ಲಿ ಅಂತ ಇಲ್ಲಿ ಇಷ್ಟು ಹೇಳಿ ಹೋಗ್ತಾರೆ. ಹೌದು ಅಂತೇಳಿ ನಾವು ಕೊಡಲಿ, ಹಾರೆ, ಕೈ ಕುತ್ತಲಿ ಎಲ್ಲ ಹಿಡ್ಕೊಳ್ಳಿಕ್ಕೆ ಹೋದ್ರೆ ಶುರು ಮಾಡಿದ್ದಾರೆ ಕೂಡಲೇ ಬಂದದ್ದಲ್ಲೆಲ್ಲ ಅರ್ಧ ಅಂಶ ಕೊಟ್ಟು ಬಿಡೋದು. ವಿಕರ್ಮ ಸೇವಿ ಕೌಂತೆಯ ಸವೇ ವೃಷಲ ಉಚ್ಯತೆ. ಇದರೊಟ್ಟಿಗೆ ಹೇಳ್ತಾರೆ ವಿಕರ್ಮ ಮಾಡುವವ ಅಂತ. ನೋಡಿ, ಕರ್ಮ ಕರ್ಮ ವಿಕರ್ಮೇತಿ ಕವಯೋ ಪೆತ್ರ ಮೋಹಿತ ಹಿಂಗ್ ಕರ್ಮ ಕಿಮ ಕರ್ಮೇತಿ ಅಂತ. ಕರ್ಮ ಕರ್ಮ ವಿಕರ್ಮೇತಿ, 3 ಬಗೆಯಿಂದ ಕರ್ಮ ಇದೆ. ಮಾಡುವಂತಹ ಆಕ್ಷನ್ಸ್ 3 ರೀತಿ ಇದೆ. ಅದೇನು ಹೇಳಿದ್ರೆ, ಒಂದು ಶುದ್ಧವಾಗಿ ಕರ್ಮ ಅಂತಲೇ, ಇನ್ನೊಂದು ಅಕರ್ಮ ಅಂತ, ಮತ್ತೊಂದು ವಿಕರ್ಮ ಅಂತ. ಇದೆಂತ ಮಾರ್ರೆ 3ನೇದ್ದು. ಮಾಡಬಾರ್ದು, ಮಾಡಬೇಕಾದ್ದು 2 ಸರಿ. ಇದು ಮಾಡಬೇಕಾದ್ದು, ಮಾಡಬಾರದ್ದು, ಮತ್ತೆ ಮಾಡಲೇಬಾರದ್ದು ಅಂತ ಇನ್ನೊಂದೆಂತ ಹೇಳೋದು. ಹಾಗೆ ಹೇಳಿ ಇನ್ನೊಂದು ಮಾಡ್ಲಿಕ್ಕೆ ಬರ್ತದೆ. ಇನ್ನು ಉಪಸರ್ಗ ಸೇರಿಸುವುದಾದ್ರೆ ನೀವೇನು ಸೇರಿಸಿ. ಹಾಗಲ್ಲ ನೋಡಿ, ಅವರವರಿಗೆ ಹೇಳಿಸಿದ್ದು ಅದು ಕರ್ಮ, ಅದು ಸ್ವಕರ್ಮ. ಮತ್ತೆ ಮಗದೊಬ್ಬರಿಗೆ ಹೇಳಿಸಿದ್ದು ಅದು ಇವನಿಗೆ ಅಕರ್ಮ, ಮಾಡಬಾರದ್ದು. ಮಾಡಬೇಕಾದ್ದು, ಮಾಡಬಾರದ್ದು. ಗೃಹಸ್ಥನಿಗೆ ಮದುವೆ ಅಂದ್ರೆ ಮದುವೆ ಆದವನೇ ಅವನು, ಅವನಿಗೆ ಮಕ್ಕಳು, ಅವನಿಗೆ ಬಯಕೆಗಳು, ಅದೆಲ್ಲ ಹೇಳಿಸಿದ್ದು ಮಾಡಬೇಕು ಅವನು, ಮಾಡ್ಲಿಕ್ಕೆ. ಅದೇ ಸನ್ಯಾಸಿಗೆ, ನೀವು ಸನ್ಯಾಸಿ ಯಾಕೆ ಹುಡುಗಿಯರ ಬೆನ್ನ ಹಿಂದೆ ಹೋಗ್ಲಿಕ್ಕೆಲ್ಲ ಬಿಡುವುದಿಲ್ಲ, ಕುಣಿಲಿಕ್ಕೆ ಬಿಡುವುದಿಲ್ಲ ಕೇಳಿದ್ರೆ ಇದು ಒಳ್ಳೆ ಕಥೆ ಆಯ್ತಲ್ಲ. ಅವರಿಗೆ ಅದು ಕರ್ಮ ಅಲ್ಲ, ಅದು ಅಕರ್ಮ. ಅವರಿಗೆ ಅವರದ್ದು ಮಾಡ್ಲಿಕ್ಕಿಲ್ಲ. ಅವರವರ ಧರ್ಮಗಳಲ್ಲಿ ಅವರವರ ಕರ್ಮಗಳನ್ನು ಅವರವರು ಮಾಡಿದ್ರೆ ಅದು ಅವರವರದ್ದು ಕರ್ಮ, ಇನ್ನೊಬ್ಬರದ್ದು ಅದು ಅಕರ್ಮ, ಅದು ಮಾಡ್ಲಿಕ್ಕಿಲ್ಲ. ಮತ್ತೆ ವಿಕರ್ಮ ಅಂದ್ರೆ ಅದು ವಿರುದ್ಧ ಕರ್ಮ, ಅದು ಯಾರು ಮಾಡ್ಲಿಕ್ಕಿಲ್ಲ. ಹೆಂಡ ಕುಡಿಯುವುದಾಗ್ಲಿ, ಮಂಡೆ ಹೊಡೆಯುವುದಾಗ್ಲಿ,
ಹಂಡೆ ದೋಚುವುದಾಗಲಿ ಇವೆಲ್ಲ ಉಂಟಲ್ಲ, ಅದು ಯಾರಿಗೆ ಹೇಳಿಸೋದು? ಅದು ವೇದ ವಿರುದ್ಧ ಕರ್ಮ. ವಿರುದ್ಧ ಕರ್ಮ ಅಂದ್ರೆ ವ್ಯಕ್ತಿ ವಿರುದ್ಧ ಅಲ್ಲ, ಅದು ಶಾಸ್ತ್ರ ವಿರುದ್ಧ ಕರ್ಮ. ಕರ್ಮ ಅಕರ್ಮದಲ್ಲಿ ಇದು ನಮಗೆ ಹೇಳಿಸಿದ್ದಲ್ಲ ಅಂತ ಅಷ್ಟೇ. ಮತ್ತೆ ಇನ್ನೊಮ್ಮೆ ಹೇಳಿಸಿದ್ದಲ್ಲ ಅಂತ. ಬ್ರಹ್ಮಚಾರಿಗೆ ಸ್ತ್ರೀ ಸಹವಾಸ ನಿಷಿದ್ಧ, ಆದ್ರೆ ಅವನು ಮದುವೆ ಆದ ನಂತರ ಸ್ತ್ರೀ ಸಹವಾಸ ನಿಷಿದ್ಧ ಅಲ್ಲ. ಅದರಿಂದ ಕಾಲತಃ ವ್ಯವಸ್ಥೆಯಲ್ಲಿ ಕರ್ಮ ಅಕರ್ಮ ಆಚೀಚೆ ಆಗತ್ತೆ, ಆದ್ರೆ ವಿಕರ್ಮ ಮಾತ್ರ ಯಾವಾಗ. ಆದ್ರೆ ವಿಕರ್ಮ ಸೇವಿ ಕೌಂತೆಯ ಇಲ್ಲಿ ಹೇಳ್ತಾನೆ ಕೃಷ್ಣ. ಇಲ್ಲಿ ಇವನನ್ನು ಕರಿವಾಗಲೂ ಕೌಂತೆಯ ಅಂತಲೇ ಕರೀತಾನೆ ನೋಡಿ. ಅದರಿಂದ ಈ ಶ್ಲೋಕಗಳನ್ನ ಎತ್ತಿ ಹೇಳಿದ್ರೆ ಎಲ್ಲಿ ಹೇಳಿದ್ದು ನಮಗೆ ಡೌಟ್ ಬರುವ ಹಾಗೆ ಉಂಟು. ಇಲ್ಲಿ ಅರ್ಜುನ ಕರೆದದಲ್ಲ, ಧರ್ಮರಾಜನ ಕರೆದ. ಅವನು ಕುಂತಿ ಮಗನೇ ಅಲ್ವ ಮತ್ತೆ. ಅದರಿಂದ ಕುಂತಿ ಮಗನೇ ಧರ್ಮರಾಜನೇ, ಯಾರಾದರೂ ವಿಕರ್ಮವನ್ನು ಮಾಡಿದ್ರೆ, ವಿರುದ್ಧ ಕರ್ಮವನ್ನು, ಶಾಸ್ತ್ರ ವಿರುದ್ಧ ಕರ್ಮವನ್ನು ಮಾಡಿದ್ರೆ, ನನ್ನ ಆದೇಶದ ವಿರುದ್ಧವನ್ನು ಕೆಲಸ ಮಾಡಿದ್ರೆ ಅವನನ್ನು ನಾನು ವೃಷಲ ಅಂತ ಕರಿತೇನೆ ಅಂತ. ನೋಡಿದ್ದು ಜೋರಿದೆ. ಅರ್ಜುನನಿಗೆ ಹೇಳುವಾಗ ಕೃಷ್ಣ ಹೇಳಿದ್ದ, ಯಶಾಸ್ತ್ರವಿಧಿ ಮುತ್ಸೃಜಿ ವರ್ತತೆ ಕಾಮಕಾರತಃ ನಸ ಸಿದ್ಧಿಮಾಪ್ನೋತಿ ಅಂತ. ನಸುಕಂ ನ ಪರಾಗತೆ. ಹೇಳಿದ್ದನ್ನು ಬಿಟ್ಟು ಯಾರಾದರೂ ಇಷ್ಟ ಬಂದಾಗಿ ಮಾಡಿದರೆ ಅವನಿಗೆ ಕೆಲಸ ಕೈಗೂಡುವುದಿಲ್ಲ, ಊರ್ಧ್ವಗತಿಯೂ ಸಿಗುವುದಿಲ್ಲ, ಅವನಿಗೆ ಸುಖವೂ ಆಗುವುದಿಲ್ಲ ಅಂದ. ಇಲ್ಲೇನು ಹೇಳ್ತಾನೆ ಕೃಷ್ಣ? ವಿಕರ್ಮ ಸೇವಿಕವಂತೆಯ ಸಭೆ ವೃಷಲ ಮುಚ್ಚತೆ ಅಂತ. ಶಾಸ್ತ್ರ ವಿರುದ್ಧವಾದಂತೆ ಹೇಳದಿದ್ದದ್ದನ್ನು ಮಾಡಿದವ ಅವನನ್ನು ನಾನು ಹಾಳಿನವ ಅಂತ ಕರಿತೇನೆ, ಧರ್ಮದ್ರೋಹಿ ಅಂತ ಕರಿತೇನೆ ಅಂದ. ಧರ್ಮವನ್ನು ಕೊಲೆ ಮಾಡಿದವ ಅಂತ ಹೇಳುತ್ತೇನೆ, ಅವನು ಯಾವತ್ತೂ ನನ್ನ ವಿಶೇಷವಾದ ಅನುಗ್ರಹವೇ ಇಲ್ಲ ಅಂತ ಬಿಡ್ತಾನೆ. ಅಷ್ಟು ಜೋರಾಗಿ ಹೇಳ್ತಾನೆ. ಮತ್ತೆ ಇನ್ನೊಬ್ಬ, ಇದು ಮಾರಾಟ ಆಯ್ತು, ಕೆಲವೆಲ್ಲ ಆಯ್ತಲ್ಲ ವಿಷಯ, ಇನ್ನೊಬ್ಬರನ್ನು ಹಿಡಿತಾನೆ. ಇದು ಬೇಕು ನಮಗೆ, ಮತ್ತೆ ಯಾಕೆ ಅಂತ. ಸ್ತುತಿಭಿಹಿ ಬ್ರಹ್ಮ ಗೀತಾಭಿಹಿ ಯಹ ಶೂದ್ರಂ ಸ್ತೌತಿ ಮಾನವಃ ನತ್ಮಾಂ ಸ್ತೌತಿ ಪಾಪಾತ್ಮ ಸತು ಚಂಡಾಲತಸ್ಸವ. ಸ್ತುತಿಭಿಹಿ ಬ್ರಹ್ಮಗೀತಾಭಿಹಿ, ಒಳ್ಳೆ ಮಾತುಗಳಿಂದ, ವೇದದ ಸೊಲ್ಲುಗಳಿಂದ, ಕೆಲವೊಮ್ಮೆ ಪುರಾಣದ ಗೆರೆಗಳಿಂದ, ದೇವರಿಗೆ ಹೇಳಲ್ಪಟ್ಟ ಸಂಗತಿಗಳಿಂದ ಇರುವ ಗುಣಲಕ್ಷಣ ಎಲ್ಲ ದೇವರದ್ದದು. ಅದನ್ನು ಹೋಗಿ ಒಬ್ಬ ಅಯೋಗ್ಯನನ್ನು ಕುರಿತು, ಈಗ ಒಬ್ಬ ಜ್ಞಾನಿಯಾದವನನ್ನು ಹೇಳಿದರೆ ನಾವು ಅವನನ್ನು ಹೇಳುವಾಗ ಅವನಲ್ಲಿ ಭಗವಂತನ ವಿಶೇಷವಾದ ಸನ್ನಿಧಾನ ಇರಲಾಗಿ, ಮತ್ತೆ ಅವನು ದೇವರನ್ನು ತಿಳಿಸಿಕೊಡುವವನಾದ್ದರಿಂದ ಹಾಗೆ ಹೇಳಲಿಕ್ಕೆ ಬರ್ತದೆ ಕೆಲವೊಮ್ಮೆ. ಇದು ಏನೂ ಅಲ್ಲ, ಸಬ್ಜೆಕ್ಟ್ ಇಲ್ಲ ಅವನಲ್ಲಿ. ಅಂಥವನಲ್ಲಿ ಹೋಗಿ ನಾವು ನೀನೇ ದೇವರು, ಆ ದೇವರಲ್ಲಿರ್ತಕ್ಕ ಗುಣಗಳ ಬಗ್ಗೆ ಅವನಲ್ಲಿ ಆರೋಪ ಮಾಡುವಂಥದ್ದು, ಅದೆಲ್ಲ ಸರಿ ಆಗ್ತದ? ಅದೆಲ್ಲ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗೆ ಹೇಳಬಾರದು ಅಂತ ಹೇಳ್ತಾನೆ. ಹಾಗೆ ಹೇಳಿದವನು ಪಾಪಿ ಇದ್ದಾನೆ. ನಿಜವಾಗಿ ಆ ಸೊಲ್ಲುಗಳಿರುವುದು ನನ್ನನ್ನು ಹೊಗಳಲಿಕ್ಕೆ. ಕೃಷ್ಣ ಹೇಳ್ತಾನೆ, ನತುಮಾಮ್ ಅಂತಾನೆ. ನನ್ನ ಹೊಗಳುವ, ನನ್ನನ್ನು ಚಿಂತನೆಗೈಯುವ, ನನ್ನೆಡೆಗೆ ಸಾಗುವ ಮಾತುಗಳನ್ನೆಲ್ಲ ಯಾರೋ ಅಯೋಗ್ಯನಿಗೆ ಹೇಳಿಬಿಡ್ತಾನವ ಅಂತ ಮತ್ತೆ ಒಳ್ಳೆಯವನು ಹೇಳ್ತೀರ? ಅವನು ಧರ್ಮದ್ರೋಹಿ ಅಲ್ವಾ? ಅವನು ಚಾಂಡಾಲಿಗಿಂತ ಕಡೆ ಅಲ್ವಾ? ಕೃಷ್ಣ ಹೇಳ್ತಾನೆ. ನಿಜವಾಗಿ ಇಂಥವರೆಲ್ಲ ಹಾಳು ಮಾಡುತ್ತಾನೆ ನೋಡಿ. ಮತ್ತೆ ಹೇಳ್ತಾರೆ ಕೆಲವೊಮ್ಮೆ ಸಬ್ಜೆಕ್ಟ್ಗಳ ಬಗ್ಗೆ ಮಾತಾಡುವಾಗ, ನೋಡಿ ಎಲ್ಲಿದ್ರು ಏನಾಯಿತು, ತೀರ್ಥ. ಈಗ ಮೊನ್ನೆ ಒಂದು ಘಟನೆ ನಡೀತಲ್ಲ, ಉದಂಕನಲ್ಲಿಗೆ ಇಂದ್ರ ಅಮೃತ ತಂದದ್ದು, ಅದು ಹಿಡ್ಕೊಂಡು ಬಂದ ರೀತಿ, ಹಿಡಿದ ಜಾಗ ಎಲ್ಲ ನೋಡಿಕೊಂಡಾಗ ಅವನಿಗೆ ಮೂತ್ರ ಇರಬೇಕದು, ಇವ ಹೇಸಿಗೆ ಇವ ತಂದಿದ್ದಾನೆ ಅಂತೇಳಿ ವಾಪಸ್ ಓಡಿಸಿದ್ದೆಲ್ಲ ಆಗಿದೆ ಕತೆ. ನಾವು ಕೇಳಿದ್ದೇವೆ ಅದನ್ನು. ಈಗಾಗಲೇ ಕೃಷ್ಣ ಹೋಗ್ತಾ ಇದ್ದಾಗಲೇ ನಡೆದದ್ದೆಲ್ಲ ಕಥೆಗಳು. ಹಸ್ತಿನಪುರದಿಂದ ಅವನ ಮನೆಯೆಡೆಗೆ. ಆದ್ರೆ ಅದು ಅಮೃತ ಹಾಳಾಯ್ತಾ? ಹೇಗಿದ್ರೇನು, ಸೊತ್ತು ಶುದ್ಧವಾಗಿದ್ರೆ ಎಲ್ಲಿದ್ರೂ ನಡೀತದೆ ಅಂತ ಇದೊಂದು ವಾದ. ಹಾಗ ಅಂತ ಎಲ್ಲಕ್ಕೂ ಅನ್ವಯ ಆಗುವುದಿಲ್ಲ ಅಂತ ಹೇಳ್ತಾನೆ ದೇವರು. ವ್ಯವಸ್ಥೆ ಮಾಡ್ತಾನೆ. ಈಗ ಶ್ವದೃತವು, ಶ್ವದೃತಿ ಅಂದರೆ ನಾಯಿ ಚೀಲ ಅಂತ, ನಾಯಿ ಕಪಾಲ ಬೇಕಾದ್ರೆ, ನಾಯಿ ತಲೆಬುರುಡೆ, ನಾಯಿ ಬುರುಡೆ ಅದು, ನಾಯಿಯ ತಲೆಬುರುಡೆ ಅಥವಾ ನಾಯಿಯ ಚರ್ಮದ ಚೀಲ ಅಂಥದ್ರಲ್ಲಿ ಶ್ವದೃತೌತಿ ಯಥಾ ಕ್ಷೀರಂ, ಹಾಲಾಕಿದ್ದಾರೆ, ಕುಡಿತೀರಾ? ತಗೊಳ್ತೀರಾ? ಪಂಚಾಭಿಷೇಕ ಬರ್ತದ? ಅಭಿಷೇಕಕ್ಕೆ ಆಗ್ತದ? ಆಗುವುದಿಲ್ಲ. ಅಂದ್ರೆ ಅದು ಸ್ಕೆಲಿಟನ್, ಅದು ಬುರುಡೆ, ಅದು
ಹೆಣ ಅಸ್ಥಿಮಂಜರ ಅದರಲ್ಲಿ ತಂದದ್ದು ಅದು ಮುಟ್ಟಿದ ಹೆಣ ಮುಟ್ಟಿದ ಆಗುವುದಿಲ್ಲ. ಅಂದ್ರೆ ಹೇಗೆ ನಾಯಿ ಬುರುಡೆಯಲ್ಲಿ ತಂದದ್ದು ಹಿಂದೆಲ್ಲ ಕುಂಬಳಕಾಯಿ ಇತ್ತು, ಸಿಹಿ ಕುಂಬಳಕಾಯಿ, ಬೂದು ಕುಂಬಳಕಾಯಿ ಅಲ್ಲ, ಮತ್ತೆ ಸಿಹಿ ಕುಂಬಳಕಾಯಿ ಆಕಾರ ಚೇಂಜ್ ಅದು ಪಾತ್ರೆ ಆಗಿರ್ತದೆ. ಅದನ್ನು ಬಾಯಿ ಮೆಲ್ಲಕ್ಕೆ ಮೇಲೆ ತೆಗೆದು ಮುಚ್ಚಳದಾಗಿ ಅದನ್ನು ಮಾಡಿ ಒಳಗಿದ್ದೆಲ್ಲ ಅದರ ತರಕಾರಿ ಅಂಶಗಳನ್ನು ತೆಗೆದ್ರೆ ಸಿಪ್ಪೆ ಮಾತ್ರ ದಪ್ಪದಲ್ಲಿ ಬಿಟ್ಟರೆ ಅದನ್ನು ಒಣಗಿಸಿದ್ರೆ ಸೇಮ್ ಪಾತ್ರೆ ನೀರು ಹಾಕ್ಲಿಕ್ಕೆ ಬರ್ತದೆ. ಒಲೆಯಲ್ಲಿ ಒಂದು ಇಡ್ಲಿಕ್ಕೆ ಹೋಗ್ಬೇಡಿ ಅಷ್ಟೇ, ಮತ್ತೆಲ್ಲ ಮಾಡ್ಲಿಕ್ಕೆ ಬರ್ತದೆ. ಮರದ ತುಂಡಿನಾಗಿ ಕಾಣುತ್ತದೆ ಅದು ಆ ಲೆಕ್ಕದಲ್ಲಿ. ಯಾಕೆ ನಿಜವಾಗಿ ಮರದಿಂದಲೇ ಅಂದ್ರೆ ಬಳ್ಳಿಯಿಂದಲೇ ಆದದ್ದೇ ಕಾಯಿ ಅಲ್ವಾ, ವಿಕಾರ ಮರದ್ದೇ ವಿಕಾರ. ಅದರಲ್ಲಿ ಕಂಟೆಂಟ್ಸ್ ಅಷ್ಟೇ ಗಟ್ಟಿಯಾಗಿ ಒಣಗಿದ ನಂತರ ಭಾರಿ ಚಂದವಾಗಿ ಕೆಳಗೆ ಬಿದ್ದರೆ ಒಡೆಯುವುದಿಲ್ಲ. ಅದರಲ್ಲಿ ಹಾಲು ಹಾಕ್ಲಿಕ್ಕೆ ಬರ್ತದೆ, ಮೊಸರು ಹಾಕ್ಲಿಕ್ಕೆ ಬರ್ತದೆ, ತಯಾರು ಮಾಡಿದ ಸಾರು ಹಾಕ್ಲಿಕ್ಕೆ ಆಗ್ತದೆ, ಪ್ರಿಪೇರ್ಡ್ ಬಿಸಿ ಬಿಸಿ ಹಾಕ್ಬೋದು. ತೆಗೆದು ಮತ್ತೆ ಸೌಟಲ್ಲಿ ಬಳಸಿ ಮತ್ತೆ ತೊಳೆದಿರ್ಲಿಕ್ಕೆ ಬರ್ತದೆ ಅದನ್ನು. ಈ ರೀತಿಯಾಗಿ ಅದು ಕಾಣುತ್ತದೆ. ಹಾಗೇ ಒಂದೊಮ್ಮೆ ನಾಯಿಯ ಬುರುಡೆಯಲ್ಲಿ ಹಾಕಿದ್ರೆ ಆಗುದಿಲ್ಲ, ಅದು ಮೈಲಿಗೆ ಉಪಯೋಗಕ್ಕೆ ಬರುವುದಿಲ್ಲ, ಕರ್ಮಾಂಗಕ್ಕೆ ಯೋಗ್ಯ ಆಗುವುದಿಲ್ಲ, ಯಜ್ಞೋಪಯೋಗಿ ಅಲ್ಲ. ಹಾಗೆಯೇ ಬ್ರಹ್ಮವೈ ವೃಷಲೇ ತಥ, ಒಬ್ಬ ಧರ್ಮವನ್ನು ತೊರೆದವ, ಅವೈದಿಕನಾಗಿರುವವ, ವ್ಯವಹಾರಗಳನ್ನು ನಂಬುವವ, ವೇದ ವಿರುದ್ಧ ಕರ್ಮಗಳಲ್ಲೇ ಆಸಕ್ತನಾದವ, ಅವನ ಕೈಯಲ್ಲಿ ಶಾಸ್ತ್ರ ಸಿಗಬಾರದು. ಅದು ಸಿಕ್ಕಿದ್ರೆ ಮೈಲಿಗೆ ಆಗತ್ತೆ, ಹಾಳಾಗತ್ತೆ, ಅವನು ಪ್ರಯೋಜನ ಇಲ್ಲದವ ಅಂತ ಹೇಳ್ತಾನೆ. ಎರಡೂ ಸಹ ದುಷ್ಟತಾಮೇತಿ ತತ್ ಸರ್ವಂ ಶುನಾಲೀಢಂ ಅವಿದ್ಯತ. ಇನ್ನೊಂದು ದೃಷ್ಟಾಂತ ಮಾಡ್ತಾನೆ. ಅಡುಗೆ ತಯಾರು ಮಾಡಿದ್ದಾರೆ ಅಥವಾ ಹೋಮಕ್ಕೆ ಹವಿಸು ತಯಾರಿಸಿದ್ದಾರೆ, ಅದನ್ನು ನಾಯಿ ನೆಕ್ಕಿದೆ. ಕಳೆದ ಬಾರಿ ನಾಯಿ ನೋಡಿದರೆ ಸಾಕನ್ನು ತಿನ್ನಬಾರದು ಅಂದಿದ್ದಾನೆ ಕೃಷ್ಣ. ಇಲ್ಲಿ ಶುನಾಲೀಢಂ, ನಾಯಿ ನೆಕ್ಕಿದ ಹವಿಸು ಅಗ್ನಿಗೆ ಆಗ್ಲಿಕ್ಕೆ ಆಗ್ತದಾ ಕೇಳ್ತಾ ಇಲ್ಲ. ಹಾಗೆ ಅಯೋಗ್ಯ ಆಗ್ತದೆ, ಅಂತವರ ಕೈಯಲ್ಲಿ ಶಾಸ್ತ್ರ ಸಿಗಬಾರದು, ಅದನ್ನು ಗೋಪ್ಯವಾಗಿ ಇರಿಸಿಕೊಳ್ಬೇಕು ಅಂತ. ಇನ್ನೊಂದು ಕಡೆ ಕೃಷ್ಣ ಇಲ್ಲೇ ಹೇಳುವಾಗ ಹೇಳ್ತಾನೆ ಧರ್ಮರಾಜನ ಹತ್ರ, ಈ 8 ಜನರನ್ನು ಮುಟ್ಟಿದರೆ, ಅಂದ್ರೆ ಅವರು ಮುಟ್ಟಿದ್ದು ನೋಡಿದ್ದು ಮುಟ್ಟಿದ್ದು ಎಲ್ಲ ಮೈಲಿಗೆ ಅಂತ, ಅಪವಿತ್ರ ಅಂತ ಅರ್ಥ. ಈ 8 ಜನರನ್ನು ಮುಟ್ಟಿದರೆ ಸ್ಪೃಷ್ಟೈತಾನ್ ಅಷ್ಟವೈ ವಿಪ್ರಹ ಸಚೇಲಹ ಜಲಮಾವಿಷ್ಯ, ಬಟ್ಟೆ ಸಮೇತ ಮುಳುಗಬೇಕಂತೆ, ಅವ ಮೀಬೇಕಂತೆ. ಈ 8 ಮುಟ್ಲಿಕ್ಕಿಲ್ಲವ, 8 ಮುಟ್ಟಿದರೆ ಆತವನು ಹೋಗಿ ನೀರೊಳಗೆ ಮುಳುಗಿ ಹೇಳ್ಬೇಕಾಗ್ತದೆ ಮಡಿಯಾಗಲಿಕ್ಕೆ ಅಂತ. ಅದೇನು 8 ಕೇಳಿದ್ರೆ 3 ಮೊದಲು ಹೇಳ್ತಾನೆ, ಮತ್ತೆ 5 ಹೇಳ್ತಾನೆ. 3ರಲ್ಲಿ ಮೊದಲಿಗೆ ಶ್ವ ಚ ಶೂದ್ರ ಶ್ವಪಾಕಶ್ಚ ಅಂತ, ನಾಯಿಯನ್ನು ಮುಟ್ಟಬೇಡಿ ಅಂತ. ನಾನು ಹೇಳಿದ್ನಲ್ಲ, ಮಹಾಭಾರತದಲ್ಲಿ ಒಂದು ಸುಮಾರು 100 ಕಡೆಯಲ್ಲಿ ನಾಯಿ ಬರ್ತದೆ. ಎಲ್ಲರ ಮಾತಿನಲ್ಲಿ ಸಿಗ್ತದೆ ಧರ್ಮಶಾಸ್ತ್ರಗಳ ನೆಲೆಯಲ್ಲಿ. ಧರ್ಮಕ್ಕೆ ನಾಯಿ ಆಗುವುದಿಲ್ಲ, ಅದನ್ನ ನಾಯಿ ಸ್ಪರ್ಶ ಉಳ್ಳವರನ್ನು ಮುಟ್ಟಬೇಡಿ. ಈಗ ದೊಡ್ಡ ದೊಡ್ಡವರ ಮನೆಯಲ್ಲಿಯೇ ಪಾದಪೂಜೆ, ಭಿಕ್ಷೆ, ಸಂಸ್ಥಾನ ಪೂಜೆ, ವಿಶೇಷ ಚರ್ಚೆ, ಗೋಷ್ಠಿ, ಹೀಗಾಗಿ ಮಂದಿರಗಳಲ್ಲಿ, ರಥ ಬೀದಿಗಳಲ್ಲಿ ಎಲ್ಲ ನಾಯಿಗಳದ್ದೇ ಓಡಾಟ, ವ್ಯವಹಾರ. ಜನರು ಅದಕ್ಕೆ ಬೇಕಾದ ಬಿಸ್ಕೆಟ್ ಅದು ಇದು ಕೊಡ್ಲಿಕ್ಕೂ ಕೊಡುತ್ತಾರೆ, ಅದರ ತಲೆಯನ್ನು ಸವರ್ಲಿಕ್ಕೂ ಸವರುತ್ತಾರೆ. ಹಾಗೆ ಹೇಳುತ್ತಾನೆ, ನಾಯಿ ಮುಟ್ಟಿದವರನ್ನು ಮುಟ್ಟಿದರೆ, ನಾಯಿಯನ್ನು ಮುಟ್ಟಿದರೆ, ಇಲ್ಲಿ ನಾಯಿಯನ್ನು ನೇರ ಹೇಳಿದ್ದು, ನಾಯಿಯನ್ನು ಮುಟ್ಟಿದರೆ ಬಟ್ಟೆ ಬಿಚ್ಚದೆ ಮೊದಲು ಸೀದು ಹೋಗಿ ಬಟ್ಟೆ ಸಮೇತ, ಅದು ಯಾವುದೇ ರೀತಿಯಲ್ಲಿ ಇರಲಿ ಕಂಡೀಷನ್, ಅವನು ಮುಳುಗಿ ಸ್ನಾನ ಮಾಡಬೇಕಂತ. ಹಾಗೆ ಶೂದ್ರನನ್ನು, ಸಂಸ್ಕಾರ ಇಲ್ಲದವನನ್ನು, ಅತ್ಯಂತ ಕ್ರೂರನಾಗಿ, ವಿಚಿತ್ರನಾಗಿ, ನಾಸ್ತಿಕನಾಗಿ, ವಿರುದ್ಧಿಯಾಗಿ ಇರ್ತಾನ. ಅದರಂತೆ ಶ್ವಪಾಕನನ್ನು, ನಾಯಿ ಬೇಯಿಸಿ ತಿನ್ನುವ ಚಂಡಾಲ ಶ್ವಪಾಕ, ಅವನನ್ನು. ನಾನಾಗಿ ಹೇಳಿದ ಅರ್ಥ ನಾಳೆಗೋಸ್ಕರ ಊಟ ಮಾಡಿದವ ಅಂತ, ಇವತ್ತು ತಯಾರು ಮಾಡಿಸಿ ತಂಗಳ ಊಟ ಮಾಡುವವನು ಅಂತ ಅರ್ಥ. ಅವನು ಇವರನ್ನು ಮುಟ್ಟಬೇಡಿ ಅಂತಾನೆ ದೇವರು. ಈ 5 ಜನರನ್ನು ಹೇಳ್ತಾನೆ, ಗಾಯಕ, ಕುಕ್ಕುಟ, ಯೂಪ, ಉದಕ್ಕಿಯ, ವೃಷಲೀಪತಿ. ಇವರ 5 ಜನರನ್ನು ಮುಟ್ಟುವುದು ಹೇಳಂತ. ಗಾಯಕ, ನಾನಾಗಿ ಹೇಳಿದ್ದಲ್ಲ, ಯಾರ್ಯಾರನ್ನು ಏನೇನೋ ಹೇಳಿಕೊಂಡು ಹಾಡುತ್ತಾನಲ್ಲ,
ಮತ್ತೆ ನೀವು ಹೇಳಬಹುದು ದೇವರ ವಿಷಯದಲ್ಲಿ ಹಾಡುವುದು ಅಂತ. ದೇವರ ವಿಷಯದಲ್ಲಿ ಯಾರೆದುರು ಹಾಡಿದ್ದು? ಕೃಷ್ಣ ಹೇಳಿದ್ದೇನು? ಯಾರೆದುರು ಹಾಡಿದ್ದಾನೆ? ಯಾಕೆ ಹಾಡಿದ್ದಾನೆ? ಏನು ಅಂತ ಹಾಡಿದ್ದಾನೆ? ಕಷ್ಟ ಆಗುವುದು ಹಾಗೆ. ದೇವರ ವಿಷಯದ ಹಾಡನ್ನು ಜನರ ಎದುರು ಹಾಡುವುದು ತಪ್ಪೆ. ಜನರಿಗಾಗಿ ಹಾಡಿದಾಗ ಆಗ್ತದೆ, ದುಡ್ಡಿಗಾಗಿ ಹಾಡಿದ ಅಂತ ಆಗ್ತದೆ. ದೇವರಾಗಿ ಹೇಳಿದ್ದೆ ಅದನ್ನು. ನನ್ನನ್ನು ಹಾಡುವುದಿಲ್ಲ, ಹೇಗೆಂದ್ರೆ ದೇವರು ದುಡ್ಡು ಕೊಡುವುದಿಲ್ಲ, ಅದು ಸರಿಯೇ. ಈಗ ಮಠ ಮಂದಿರಗಳಲ್ಲಿ ಭಜನೆ ಇರ್ತದೆ ಅಂದಾಗ ಯಾರಿಗಾಗಿ? ದೇವರಿಗೆ ಭಜನೆ ಬೇಕಾ? ದೇವರಿಗೆ ಬೇಡ. ವೈಯಕ್ತಿಕವಾಗಿ ಸೇವೆ ಮಾಡ್ತೀರಾ? ಬಾಯಿ ಮುಚ್ಚಿ ಮಾಡಿ. ಈ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಮಾಡುವುದಕ್ಕೆ ಏನು ಅರ್ಥ ಇದೆ? ದೇವರಿಗೆ ಅದು ಏನು ಬೇಡ. ಪ್ರತಿಯೊಬ್ಬನಿಗೆ ಬೇಕಾಗಿತ್ತ ಅವನವನ ಮನೆಯಲ್ಲಿ ಮಾಡಿಕೊಳ್ಳಿ. 10 ಸಂವತ್ಸರ ತಾಣದಲ್ಲಿ ಪ್ರತಿಯೊಬ್ಬರು ತಮ್ಮ ಮಾನಸಿಕವಾದ ವ್ಯಾಪಾರದಲ್ಲಿ ಭಗವಂತನ ಹತ್ತಿರ ಮಾತಾಡಲಿಕ್ಕೆ ಬಂದಾಗ ಇದನ್ನೆಲ್ಲ ಕೇಳಬೇಕಾ? ಆದ್ರಿಂದ ಕೃಷ್ಣ ಹೇಳ್ತಾನೆ, ಹಾಡುವವನನ್ನು ಮುಟ್ಟಬೇಡ ಅಂತ. ಅವನಿಗೆ ನಿಯತ್ತಿಲ್ಲ ಅಂತ. ನನ್ನ ಸುದ್ದಿಯನ್ನು ಯಾರ್ಯಾರಿಗೋ ವಿಷಯದಲ್ಲಿ ಹಾಕಿಬಿಡುತ್ತಾನೆ. ಶಬ್ದ ಬೇರೆ ಮಾಡ್ತಾನೆ. ಕೆಲವೊಮ್ಮೆ ಹೇಳಿದ ಸದ್ದುಗಳು, ಮಾತುಗಳು ಅದರಲ್ಲಿ ಬದಲಾವಣೆ ಮಾಡಿಕೊಂಡು ಹಾಡ್ತಾನೆ. ಕೆಲವೊಮ್ಮೆ ಅನ್ಯಾಯ. ಹೀಗಾಗಿ ಗಾಯಕನನ್ನು ಮುಟ್ಟಬೇಡಿ ಅಂತ ಅಂದ್ರೆ ಯಾವ ಉದ್ದೇಶ ಅಂತ ಇಟ್ಟುಕೊಂಡು ಹೇಳಿದ್ದಿಲ್ಲಿ. ಅದರೊಟ್ಟಿಗೆ ಯಾಕೆಂದ್ರೆ ಇನ್ನೊಂದು ಹೇಳುವಾಗ ಹೇಳ್ತಾನೆ, ಕುಕ್ಕುಟ ಅಂತಾನೆ ಇಲ್ಲಿ, ಕೋಳಿ. ಅದನ್ನು ಮುಟ್ಟಿದ್ರೆ ಅಪವಿತ್ರದ್ದು, ಸ್ನಾನ ಮಾಡಿ ಬರಬೇಕು. ಅದರೊಟ್ಟಿಗೆ ಯೂಪ ಅಂದ್ರೆ ಯಜ್ಞದ ಕಂಬ. ನೋಡಿ, ಯಜ್ಞದ ಕಂಬ ಮುಟ್ಲಿಕ್ಕಿಲ್ಲ, ಅದು ಬಲಿಕಂಬ, ಪ್ರಾಣಿಯನ್ನು ಕಟ್ಟುವ ಕಂಬ. ಯೂಪ 8 ಭುಜದ್ದು ಅಂದ್ರೆ ಯಜ್ಞದಲ್ಲಿ ಇರತಕ್ಕ, ಯಜ್ಞ ಆದ ನಂತರದ್ದು ಅಲ್ಲಿ ಪ್ರಾಣಿಯನ್ನು ಕಟ್ಟಿ ಬಲಿ ಕೊಟ್ಟದ್ರಿಂದ ಆ ಕಂಬವನ್ನೆಲ್ಲ ಮುಟ್ಲಿಕ್ಕೆ ಹೋಗ್ಬೇಕು. ಅದರೊಟ್ಟಿಗೆ ಉದಕಿಯ ರಜಸ್ವಲೆ. ನೋಡಿ, ಮಹಾಭಾರತವೇ ರಜಸ್ವಲೆಯನ್ನು ಮುಟ್ಲಿಕ್ಕಿಲ್ಲ ಅಂತ ಕೃಷ್ಣನೇ ಹೇಳ್ತಾ ಇದ್ದಾನೆ. ಆದ್ರಿಂದ ದುಶ್ಯಾಸನಾದಿಗಳು ಮಾಡಿದ ಅನ್ಯಾಯವನ್ನು ಎತ್ತಿ ಹೇಳ್ತಾನೆ ಕೃಷ್ಣ. ಅದರೊಟ್ಟಿಗೆ ವೃಷಲೀಪತಿ, ಅದೇ ಧರ್ಮವನ್ನು ಧಿಕ್ಕರಿಸಿಕೊಂಡ ಹೆಣ್ಮಗಳನ್ನು ಮದುವೆಯಾಗಿ ನಿಂತವನು ಸಹ ಹಾಳಾದವನು ಅಂತ ಅರ್ಥವ. ಇವರನ್ನೆಲ್ಲ ಮುಟ್ಟಿದರೆ ಸ್ನಾನ ಮಾಡ್ಲಿಕ್ಕೆ ಉಂಟು ಅಂತಾನೆ ಬಹಳ ಜೋರಾಗಿ ಕೃಷ್ಣ ಹೇಳುತ್ತಾನೆ. ಹಾಗಾಗಿ ಶಾಸ್ತ್ರಗಳ ಕೊಲೆ ಮಾಡುವ ಮೂಲಕ, ನಿಂದೆ ಮಾಡುವ ಮೂಲಕ ಅವರನ್ನೆಲ್ಲ ಪರಿತ್ಯಾಜ್ಯ ಮಾಡಬೇಕು ಅಂತ ಹೇಳಿಕೊಂಡವ ಕೃಷ್ಣ. ಶಾಸ್ತ್ರಗಳು ಏನು, ಹೇಗೆ? ಅದು ನಾನು ಹೇಳಿದ್ದೆ ಹೇಳ್ತಾನೆ. ಯಾನ್ಯುಕ್ತಾನಿ ಮಯ ಸಮ್ಯಕ್, ನಾನು ಚೆನ್ನಾಗಿ ಹೇಳಿದ್ದೇನೆ. ಭುವನಾರ್ಥಂ ಪವಿತ್ರಾಣಿ, ಲೋಕದ ಉದ್ಧಾರಕ್ಕಾಗಿ, ಜನರ ಚಿಂತನೆಗಾಗಿ ನಾನು ಬಹಳ ಶುದ್ಧವಾದ ಮಾತುಗಳನ್ನು ಕೊಟ್ಟಿದ್ದೇನೆ ಎಂದು ಕೃಷ್ಣ ಹೇಳ್ತಾನೆ. ಅದು ಅರ್ಜುನನಿಗೂ ಹೇಳಿದ್ದ ಕೃಷ್ಣ, ನಾನು ಹೇಳಿದ್ದೇನೆ ಅಂತ. ನಾನು ಸೂರ್ಯವಂಶದವನಿಗೆ ಹೇಳಿ, ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ ಹಮಂ ವಿವಸ್ವಾನ ಮನವೇ ಪ್ರಾಹ ಮನು ರಿಕ್ಷಾಕವೇ ಬ್ರವೀತ್ ಅಂತ ಬಂದ ಕಥೆಯನ್ನೆಲ್ಲ ರಾಮವಂಶದಲ್ಲಿ, ಸೂರ್ಯವಂಶದಲ್ಲಿ ಹೇಗೆ ಹರಡಿತ್ತು ಅಂತ ನಾನು ಹೇಳಿದ್ದೇನೆ ಅಂತ. ಅರ್ಜುನನಿಗೆ ಡೌಟ್ ಬಂದ, ನೀನ್ ಎಂತದ್ದು ಮಾರ ಅವರಿಗೆ ಹೇಳೋದು? ಅವ ಯಾವತ್ತಿನವ ಸೂರ್ಯ ಅಲ್ಲ, ನೀನ್ ಎಂತದ್ದು ಸೂರ್ಯವಂಶದಲ್ಲಿ ಅಂತ. ಅದಕ್ಕೆ ಕೃಷ್ಣ ಹೇಳಿ, ನಾನು ಸುಮಾರು ಸತಿ ಬಂದಿದ್ದೇನಲ್ಲ ಮಾರಾಯ. ಹಾಗಾಗಿ ಇಲ್ಲಿ ಕೃಷ್ಣ ಹೇಳುವುದು ಹಾಗೆ, ನಾನು ಹೇಳಿದ್ದು ಹೇಳುವಾಗ ಯಾವಾಗ ಹೇಳಿದ್ದು? ನಾವೆಲ್ಲ ಹೇಳ್ತಾನೆ, ಅಂಗಾನಿ ವೇದಾಹ ಚತ್ವಾರಃ ಮೀಮಾಂಸಾ ನ್ಯಾಯ ವಿಸ್ತರ ಧರ್ಮಶಾಸ್ತ್ರಂ ಪುರಾಣಂಚ ವಿದ್ಯಾ ಹ್ಯೇತಾಹ ಚತುರ್ದಶ. 14 ವಿದ್ಯಾ ಸ್ಥಾನಾನಿ, ಕಲೀಲಿಕ್ಕೆ ಬೇಕಾದ 14 ಗ್ರಂಥಗಳ ಬಗ್ಗೆ ಹೇಳುತ್ತೇನೆ ನಮ್ದು. ನಾನೇ ಹೇಳಿದ್ದು, ಪವಿತ್ರವಾದದ್ದು, ಲೋಕದ ಉದ್ಧಾರಕ್ಕೋಸ್ಕರ ಇರುವಂತದ್ದು. ಇದನ್ನು ಯಾರು ಕಲಿಯುವುದಿಲ್ಲ, ತಿಳ್ಕೊಳ್ಳುವುದಿಲ್ಲ, ಅದನ್ನು ಹಾಳು ಮಾಡ್ತಾರೆ, ಅದರ ಹೇಳಿದಂತೆ ನಡೆಸುವುದಿಲ್ಲ, ಅವನು ಹಾಳಿನವ, ಅಯೋಗ್ಯ, ಅವನ ಮುಟ್ಟಬಾರದು, ಅವನ ಹತ್ತಿರ ಹೋಗಬಾರದು. ಅಂಗಗಳು, ವೇದಾಂಗಗಳು, ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ. ಇದು ನಾವು ಹಿಂದೆ ನೋಡಿದ್ದೇವೆ ಇದನ್ನು ಕೃಷ್ಣನ ಮಾತಿನಲ್ಲಿ. ಅದರೊಟ್ಟಿಗೆ 4 ವೇದಗಳು, ಋಗ್ಯಜು, ಸಾಮ, ಅಥರ್ವಗಳು. ಅಲ್ಲಿ ಗೊಮ್ಮೆಗೆ 10 ಆಗಿ ಆಯಿತು. ಮತ್ತೆ ಮೀಮಾಂಸ, ಬ್ರಹ್ಮಸೂತ್ರಗಳು, ದೇವರ ಬಗ್ಗೆ ಚಿಂತನೆ ಮಾಡತಕ್ಕಂಥ ವೇದಾಂತ ಸೂತ್ರಗಳು. ಅದರೊಟ್ಟಿಗೆ ನ್ಯಾಯ ವಿಸ್ತಾರ, ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಬೇಕಾದಂತ ಮುಖ್ಯವಾಗಿ ಬ್ರಹ್ಮತರ್ಕ, ನ್ಯಾಯ. ಅದರೊಟ್ಟಿಗೆ ಧರ್ಮಶಾಸ್ತ್ರ, ಸ್ಮೃತಿಗಳು,
ಅನೇಕರ ಉಪದೇಶದ ವಾಕ್ಯಗಳು. ಹಾಗೆಯೇ ಪುರಾಣಂಚ, ಸಮಷ್ಟಿಯಾಗಿ ಪುರಾಣ. ಇದಿಷ್ಟು ಒಟ್ಟಿಗೆ 14 ಕಲಿಯಬೇಕಾದ ಜಾಗಗಳು ಅಂತ ಕೃಷ್ಣ ಹೇಳ್ತಾನೆ. ಇಲ್ಲಿ ಸೊತ್ತು ಇದೆ, ಸಂಗತಿ ಇದೆ ಅಂತ. ನಾನೇ ಹೇಳಿದ್ದು ಅಂತ ಕೃಷ್ಣ ಹೇಳಿಬಿಟ್ಟೆ, ಇನ್ನೇ ಅಂತ. ಇನ್ನು ಯಾರ್ಯಾರೋ ಹೇಳಿದ್ದನ್ನು ಅಂತ ಕೇಳಲಿಕ್ಕೆ ಹೋಗಬೇಡಿ, ಇನ್ನು ಯಾರು ಹೇಳಿದ್ದನ್ನು ಓದ್ಲಿಕ್ಕೆ ಬರಬೇಡಿ, ನಾನು ಹೇಳಿದ್ದನ್ನು ಕಲಿಯಿರಿ ಅಂತ ಕೃಷ್ಣ ಹೇಳಿದ. ಇಲ್ಲಿ 14 ಅಂದ 18 ಆಗಿದೆ ಇಲ್ಲಿ ನಿಜವಾಗಿ. ಅದಕ್ಕೆ ನಾನು 18 ಹೇಳುದು. ಯಾಕೆಂದ್ರೆ ಉಪನಿಷತ್ತಿನಲ್ಲಿ ಬ್ರಹ್ಮದೇವರು ರುದ್ರದೇವರಿಗೆ ಹೇಳುವಾಗ, ಕಲಿಬೇಕಾದ ತಾನೇ ಹೇಳುವಾಗ 18 ಹೇಳ್ತಾರೆ ಅವರು. ಅದಕ್ಕೆ ವಿರೋಧ ಆಗಲಿಲ್ವಾ ಅಂದ್ರೆ, ಇದು ವಿವಕ್ಷಾ ಭೇದದಿಂದ ಏನೋ ಒಂದು ಇನ್ಸಲ್ಟ್ ಮಾಡಿದ್ದಾರೆ ಅಂತ ಅರ್ಥ, ಒಳಗೆ ಸೇರಿಸಿದ್ದಾರೆ ಅಷ್ಟೆ. ಅಲ್ಲಿ ಬಂತು ವೇದ ಸರ್ವಾಂಗಾನಿ ಸತ್ಯಂ ಆಯತನಂ ಅಂತ ಅಷ್ಟೇ, 3 ಶಬ್ದದಲ್ಲಿ ಪ್ರಯೋಗ ಮಾಡಿತ್ತು. ವೇದಾ ಸರ್ವಾಂಗಾನಿ ಸತ್ಯಂ. ಸತ್ಯಂ ಅಂದ್ರೆ ಮೀಮಾಂಸಾತ್ರಯ ಮುಚ್ಯತೆ ಅಂತ ಹೇಳಿ ಆಚಾರ್ಯ ಮಧ್ವರು ಅದಕ್ಕೆ ನಿರ್ದೇಶ ಮಾಡಿದ್ರು ಕೋಶವನ್ನು. ಮೀಮಾಂಸಾ ಅಂದ್ರೆ ಸತ್ಯ ಅಂದ್ರೆ ಏನು? ಸತ್ಯ ಅಂದ್ರೆ 3 ಮೀಮಾಂಸಾ ಶಾಸ್ತ್ರಗಳು, ಒಂದಲ್ಲ. ಇಲ್ಲಿ ಲೆಕ್ಕ ಮಾಡಿದ್ದು ಮೀಮಾಂಸಾ ಅಂತ ಒಂದೇ ಬೆರಳು ಮಾಡಿಸಿದ್ ನಾವು. ಅಂಗಾನಿ ವೇದ, 6 ವೇದಗಳು, 6 ವೇದಾಂಗಗಳು, 4 ವೇದಗಳು ತರ್ತಾ ಇದ್ದ ಅಲ್ಲಿಗೆ. ಮತ್ತೆ ಮೀಮಾಂಸಾ, ನ್ಯಾಯವಿಸ್ತಾರ, ಧರ್ಮಶಾಸ್ತ್ರ, ಪುರಾಣಂಚ ಅಂತ 4 ಮಾಡಿದೆ. ಅಲ್ಲಿ ಏನ್ ಮಾಡಿದ್ದಾರೆ? ಮೀಮಾಂಸವನ್ನು 3 ಮಾಡಿದ್ದಾರೆ. ಆರಂಭದ ಮೀಮಾಂಸಾ ಕರ್ಮಮೀಮಾಂಸಾ, ನಡುವಿನ ಮೀಮಾಂಸಾ ದೇವಮೀಮಾಂಸಾ, ಕೊನೆ ಮೀಮಾಂಸಾ ಉತ್ತರ ಮೀಮಾಂಸಾ, ಅದು ಬ್ರಹ್ಮಮೀಮಾಂಸಾ. ಇವತ್ತು ನಾವು ಮೀಮಾಂಸಾ ಅಂತ ಕರೆದದ್ದು. ಮೀಮಾಂಸಾ ಅಂದ್ರೆ ವಿಚಾರ, ಚಿಂತನೆ ಅಂತ ಅರ್ಥ. ಭಗವಂತನ ಚಿಂತನೆಯನ್ನು ಬರೆದ ಸೂತ್ರ ಗ್ರಂಥವನ್ನು ಮಾತ್ರ ನಾವು ಮಾತಾಡಿದೆವು. ಅದಕ್ಕಿಂತ ಮೊದಲು ಇರುವ ದೇವತೆಗಳ ವಿಪರೀತ ಚಿಂತನೆಗಳು ಇರುವುದು ಅದು ಕಳೆದೇ ಹೋಗಿದೆ, 1-2 ಸೂತ್ರ ಬಿಟ್ಟರೆ. ಅದಕ್ಕೂ ಹಿಂದಿನದ್ದು ಕರ್ಮ ಸಿದ್ಧಾಂತದ್ದು ಜೈಮಿನಿ ಮಾಡಿದ್ದು ಅಲ್ಲಿ ಉಂಟು, ಅದು ಉಂಟು ಇವತ್ತು. ಹಾಗೆ ಇವತ್ತು 2 ಮೀಮಾಂಸೆ ಕಾಣುದು, ಮಧ್ಯದ್ದಿಲ್ಲ. ಆದ್ರೆ 3 ಇದೆ ಅಂತ ಎನ್ನುವುದು ಗೊತ್ತಿದೆ ನಮಗೆ. ಆದ್ರೆ ಇಲ್ಲಿ ಶಿವನಿಗೆ ಬ್ರಹ್ಮ ಹೇಳುವಾಗ ಅದನ್ನು 3 ಲೆಕ್ಕ ಮಾಡಲಿಕ್ಕೆ ಹೇಳಿದ್ದ. ಅದರೊಟ್ಟಿಗೆ 4 ವೇದಗಳು ಸರಿ, 4 ವೇದಗಳಲ್ಲ, ಇನ್ನು 4 ಉಂಟು ಅಂತ ಸೇರಿಸ್ತಾನೆ, ಅದಿರಲಿ. ಇನ್ನು ಸರ್ವಾಂಗಾನಿ ಅಂದ, ಎಲ್ಲ ಅಂಗಗಳು, ಎಲ್ಲ ಅಂಗ ಷಡಂಗಾನಿ ಆಗ್ಬೋದಲ್ಲ. ಅದು ಸ್ಮೃತಿ ಸೇರಿ ಒಂದು ಅಂಗ ಹೆಚ್ಚಿಗೆ ಉಂಟು, ಧರ್ಮಶಾಸ್ತ್ರ ಮೇಲೆ ಉಂಟಲ್ಲ, ಅದು ಸೇರಿಸಿದ್ದಾನೆ. ಆದ್ದರಿಂದ 7 ಅಂಗಗಳು ಧರ್ಮಶಾಸ್ತ್ರ ಸೇರಿ 4 ವೇದಗಳಾಯ್ತು, 11 ಆಯ್ತು. ಅಲ್ಲಿಗೆ ಮೀಮಾಂಸ 3 ಆಯ್ತು, 14 ಆಯ್ತು. ಇನ್ನು 4 ಆಗಬೇಕಲ್ಲ. ಅದಕ್ಕೆ ಇಲ್ಲಿ ಬಿಟ್ಟು ಹೋದದ್ದು ಯಾವದೀಗ? ಮುಖ್ಯವಾಗಿ ವೇದಾಹ ಆಯ್ತು. ಅಂಗಾನಿ ವೇದಾಹ ಚತ್ವಾರಹ ಅಂದ್ರೆ ವೇದ 4 ಅಲ್ಲ, 8 ವೇದ ಆಗ್ತದೆ. ಇನ್ನು 4 ಯಾವುದು ಅಂದ್ರೆ ವೇದ ಇನ್ನು 4 ಉಂಟು. ಇದು ಪೌರುಷೇಯವಾದದ್ದು ಅಲ್ಲ, ಅಪೌರುಷೇಯವಾದದ್ದು ಋಗ್ಯಜು ಸಾಮಾಥರ್ವ. ಪೌರುಷೇಯವಾದದ್ದು ಮನುಷ್ಯ ರಚನೆ ಮಾಡಿದ್ದು. ಮನುಷ್ಯರಲ್ಲ, ಮನುಷ್ಯ ರೂಪದಲ್ಲಿ ಭಗವಂತ. ಅದು ಯಾವುದು ಕೇಳಿದ್ರೆ ಇಲ್ಲಿ ಒಂದು ಪುರಾಣ ಶಬ್ದವನ್ನು ಆಯ್ದಿದ್ದಾರಲ್ಲ, ಇತಿಹಾಸ ಪುರಾಣ ಪಂಚಮ ವೇದ ನಾಂ ವೇದ ಅಂತ ಶ್ರುತಿ ಪುರಾಣದ ಜೊತೆಯಲ್ಲಿ ಇತಿಹಾಸವನ್ನು ಹೇಳ್ತದೆ. ಇತಿಹಾಸ ಅಂದ್ರೆ ಏನು? ಭಾರತಂ ಪಂಚರಾತ್ರಂಚ ಮೂಲ ರಾಮಾಯಣಂತತ ಇತಿಹಾಸ ಇತಿ ಪ್ರೋಕ್ತಃ. ಮಹಾಭಾರತ, ಪಂಚರಾತ್ರ, ಮೂಲ ರಾಮಾಯಣ, ಇದು 3 ಇತಿಹಾಸದ ಹೆಸರಲ್ಲಿ ಬರ್ತದೆ. ಇಲ್ಲಿ ನ್ಯಾಯ ವಿಸ್ತರ ಅಂದ್ರೆ ನಿಜವಾಗಿ ಕಥೆಯಲ್ಲಿನ ನ್ಯಾಯದ ಬಿತ್ತರ. ರಾಮಾಯಣದಲ್ಲಿ ರಾಮನಿಗೆ ಸಿಕ್ಕಿದ ನ್ಯಾಯ, ಅರಮನೆಯಲ್ಲಿ ಒಳಮನೆಯಲ್ಲಿಯೇ ಅವನಿಗೆ ಅನ್ಯಾಯ ಆಯಿತು. ಜ್ಯೇಷ್ಠ ಮಗನಾಗಿ ಹುಟ್ಟಿದ್ದರೂ, ಯೋಗ್ಯತೆಯನ್ನು ಪಡೆದಿದ್ದರೂ, ಮೆರಿಟ್ ಮೇಲೂ ಇಲ್ಲ, ಹುಟ್ಟಿನ ಮೇಲೂ ಇಲ್ಲ ಅವನಿಗೆ ರಾಜ್ಯ, ಕೊಕ್. ಹಾಗಾಗಿ ರಾಮನ ಬಗ್ಗೆ ನ್ಯಾಯವನ್ನು ಒದಗಿಸುವಂತೆ. ಅದರಂತೆ ಮಹಾಭಾರತದಲ್ಲಿ ಪಾಂಡವರಿಗೆ 5 ಜನರಿಗೆ 5 ಪ್ಲೇಸ್ ಸಾಕು ಅಂತ ಕೇಳಿಕೊಂಡವರು. ಕೊನೆಗೆ ಅವರು ಗದ್ದಲಕ್ಕೆ ಬರುವುದಿಲ್ಲ ಅಂತ ಹೇಳಿಕೊಂಡವರು, ಆದ್ರೂ ಆಗಲಿಲ್ಲ. ಕೊನೆಗೆ ನ್ಯಾಯ ಸಿಕ್ಕಿದ. ಅಂದ ಭಾರತಂ ಪಂಚರಾತ್ರಂಚ ಮೂಲರಾಮ, ಹಾಗೆ ಪಂಚರಾತ್ರಗಳು ಸಹ ಭಗವಂತನ ಸರ್ವೋತ್ತಮತ್ವಕ್ಕಾಗಿ ಹೆಣೆದಿವೆ. ಪೂಜೆ ಪುನಸ್ಕಾರ ಪದ್ಧತಿಗಳನ್ನೆಲ್ಲ, ಉತ್ಸವ ಅವಭೃತಗಳನ್ನೆಲ್ಲ ಹೇಳಿವೆ ವಿಶಾಲವಾಗಿ 100 ಸಂಹಿತೆಗಳಲ್ಲಿ. ಭಗವಂತನ ಚಿಂತನೆಯನ್ನು ಬಿತ್ತರಿಸುವ ಮೂಲಕ ಇದು 3ಗಳು ಇತಿಹಾಸಗಳು, ಮತ್ತೊಂದು ಪುರಾಣವೇ. 18 ಪುರಾಣ ಒಟ್ಟಿಗೆ ನೋಡಿ. ಈಗ ಅದೆಂದು ಒಂದರೊಳಗೆ ಒಂದು ಸೇರಿಸುದು ಹೇಗೆ ನೀವು? ಅದು ಹೆಸರು ಹೇಳಿದ ಅಷ್ಟೇ ಮಾಡಿ ಬೇರೆ ಬೇರೆ ಅರ್ಥ ಮಾಡೋದು, ನ್ಯಾಯ ವಿಸ್ತಾರ ಹೇಳಿಕೊಂಡು ರಾಮಾಯಣ, ಕೃಷ್ಣ ಚರಿತೆ ಎಲ್ಲ ತರೋದು,
ಮೀಮಾಂಸ ಅಂದ್ರೆ ಒಂದೇ, 3 ಮೀಮಾಂಸ ತ್ರಯ ಮುಚ್ಚತೆ ಲೆಕ್ಕ ಅಂತ. ನೋಡಿ ಇಲ್ಲಿ ಪುರಾಣ ಒಂದೊಂದೇ ಹೇಳಲಿಲ್ವಾ? ಲೆಕ್ಕ 18 ಪುರಾಣ ಇಲ್ವಾ? ಉಂಟು. ಅದರಿಂದ ಒಂದೇ ಅಕ್ಷರದಲ್ಲಿ ಒಂದೇ ವಿಷಯದಲ್ಲಿ ಹೇಳಲಿಕ್ಕೆ ಬರ್ತದಲ್ಲ, ಬಿಡಿಸ್ಲಿಕ್ಕೆ ಬರುತ್ತೆ. ನಾನು ಯಾಕೆ ಹೇಳಿದೆ 14 18 ನೋಡ್ಲಿಕ್ಕುಂಟು. 18 ಬೇರೆ ಕಡೆ ಬಂದಿದೆ ಉಪನಿಷತ್ತಿನಲ್ಲಿ. ಬ್ರಹ್ಮದೇವನೇ ಹೇಳುತ್ತಾನೆ ಶಿವನಿಗೆ. ಹಾಗಾಗಿ ಅರ್ಥ ಆಗಬೇಕಾಗತ್ತೆ. ಇತಿಹಾಸ ಪುರಾಣಾಭ್ಯ ವೇದಂ ಸಮಬ್ರಹ್ಮೇದಂತ ವೇದದ ಅರ್ಥವನ್ನು ಪುರಾಣದಿಂದ ಇತಿಹಾಸದಲ್ಲಿ ಮಾಡಬೇಕಲ್ಲ. ಮಹಾಭಾರತ ಇತಿಹಾಸ ಅಲ್ಲ, ನಡೆದ ಘಟನೆಯನ್ನು ಬಿತ್ತರಿಸ್ತದಲ್ಲ. ಹೀಗಾಗಿ 18 ವಿದ್ಯಾಸ್ಥಾನಗಳಿವೆ. ಅದು 14 ಆಗಲಿ, ನಾನೇ ಮಾಡಿದ್ದೇನೆ, ಇದು ಪವಿತ್ರವಾದದ್ದು. ಇದನ್ನು ಇನ್ನೊಬ್ಬರ ಕೈಗೆ ಇಲ್ಲಿ ಸಿಕ್ಕಿ ಹಾಳಾಗುವಂತೆ ಮಾಡಬೇಡ. ಇದು ಹಾಳಾಗಿ ಹೋಗಬಾರದು, ಹೆಚ್ಚು ಕಡಿಮೆ ಆಗಬಾರದು. ಭಗವಂತ ಸಿದ್ಧಾಂತಗಳನ್ನು ಹೇಳುವಲ್ಲಿ ಇವರ ಜಾತಿಯ ಗುಣಧರ್ಮಗಳ ಎತ್ತರದಲ್ಲಿ ಮತ್ತೊಂದು ಮಾತಾಡ್ತಾರೆ. ಈ ಸಬ್ಜೆಕ್ಟ್ಗಳ ಅರಿವು ಉಳ್ಳವರು ಒಂದು ಲೆಕ್ಕದಲ್ಲಿ ಅವರು ಭಾರಿ ಎತ್ತರ ಜ್ಞಾನ ರಿಚುವಲ್ಸ್ಗಳಿಗಿಂತ ವೃತ್ತ ಬೇಕು. ಅಲ್ಲ ಹೇಳ್ತಾನೆ ಮದ್ಭಕ್ತಾನ್ ಏನ್ ಹೇಳುವ, ಶೂದ್ರ ಸಾಮಾನ್ಯಾನ್ ಅವಮನ್ಯಂತಿಯೇ ನರಾಹ. ನನ್ನನ್ನು ಚೆನ್ನಾಗಿ ತಿಳಿದವರು, ನನ್ನ ಪ್ರೀತಿಗೋಸ್ಕರ ಕರ್ಮ ಮಾಡುವವರು, ಆದರೆ ಅವರು ಶೂದ್ರರಿದ್ದಾರೆ. ಅವರು ಅಂತಹ ಒಂದು ಒಳ್ಳೆಯ ಉತ್ತಮ ಜಾತಿಯಲ್ಲೆಲ್ಲ ಬರಲಿಲ್ಲ, ಸಂಸ್ಕಾರಗಳು ಆಗಲಿಲ್ಲ ಅವರಿಗೆ. ಆದರೆ ನನ್ನ ಭಕ್ತರಿದ್ದಾರೆ, ಅಂಥವರನ್ನು ಅವಮಾನ ಮಾಡಬೇಡ, ತಿರಸ್ಕರಿಸಬೇಡ. ಮಾಡಿದರೆ ನರಕೇಶ್ವೇವ ತಿಷ್ಠಂತ, ನರಕಕ್ಕೆ ಬೀಳಬೇಕಾಗ್ತದೆ. 1-2 ದಿನ ಅಲ್ಲ, ವರ್ಷ ಕೋಟಿಂ ನರಾಧಮಃ, ಕೋಟಿಗಟ್ಟಲೆ ವರ್ಷ ನರಕವನ್ನು ಪಡಿಬೇಕಾಗತ್ತೆ. ಅದನ್ನ ಕೃಷ್ಣ ಹೇಳ್ತಾನೆ, ನನ್ನ ಪ್ರಿಯರನ್ನು ನನ್ನ ಭಕ್ತರನ್ನು ಎಂದು ಅವಮಾನ ಮಾಡಬೇಡಿ. ಅಷ್ಟು ಮಾತ್ರ ಅಲ್ಲ, ನನ್ನ ಭಕ್ತರನ್ನು ಮಾತ್ರ ಅಲ್ಲ, ನನ್ನ ಭಕ್ತರನ್ನು ಸಹ ಹೇಳಿಬಿಟ್ಟ. ದೇವರನ್ನು ಬಯಸಿದವನನ್ನು ಬಯಸಲಿ ಅವನನ್ನು ನೀವು ಅನ್ಯಾಯ ಮಾಡಲಿಕ್ಕಿಲ್ಲ, ಆಗುದಿಲ್ಲ ಅಂತ. ಮಮ ಭಕ್ತಸ್ಯ ಭಕ್ತೇಶು ಪ್ರೀತಿರಭ್ಯಧಿಕ್ಯ ಮಮ. ನನಗೆ ನನ್ನ ಭಕ್ತರಿಗಿಂತ ಹೆಚ್ಚು ನನ್ನ ಭಕ್ತರನ್ನು ಪ್ರೀತಿಸುವವರ ಮೇಲೆ ನನಗೆ ಭಾರಿ ಇಷ್ಟ. ಉದಾಹರಣೆಗೆ ದೇವರ ಭಕ್ತ ಧ್ರುವ, ನಾವು ಧ್ರುವನನ್ನು ಪ್ರೀತಿಸಿದ್ರೆ ದೇವರಿಗೆ ಭಾರಿ ಇಷ್ಟ ಆಯ್ತು. ಹಾಗೆ ನನ್ನ ಭಕ್ತನನ್ನು ಮೆಚ್ಚುತ್ತಾನವ ಅಂತ, ನನ್ನ ಭಕ್ತನ ಚರಿತ್ರೆ ಹೇಳುತ್ತಾನವ ಅಂತ, ನನ್ನ ಭಕ್ತನ ಆದರ್ಶವನ್ನು ಕಾಪಾಡುತ್ತಾನೆ ಅಂತ ದೇವರಿಗೆ ಇಷ್ಟ. ಪ್ರಹ್ಲಾದ, ನಾವು ಪ್ರಹ್ಲಾದನ ಬಗ್ಗೆ ತಿಳುವಳಿಕೆಯನ್ನು ಸಂಪಾದನೆ ಮಾಡಿದ್ರೆ ದೇವರಿಗೆ ಇಷ್ಟ. ಮಧ್ವಾಚಾರ್ಯ ಪ್ರಾಣತತ್ವ, ನಾವು ಅವನ ಬಗ್ಗೆ ಹೆಚ್ಚು ತಿಳ್ಕೊಂಡ್ರೆ ನಮ್ಮ ಬಗ್ಗೆ ದೇವರಿಗೆ ಒಲಮೆ ಜಾಸ್ತಿ ಆಗಿ. ಹಾಗೆ ನನ್ನವನನ್ನು ತಿಳ್ಕೊಳ್ತಾನೆವ, ಅವನನ್ನು ಫಾಲೋ ಮಾಡಿದ್ದಾನೆ, ಅವನಲ್ಲಿ ಕೇಳುತ್ತಾನೆ ಅಂತ ಹೇಳಿ ದೇವರನ್ನು ಮಾತಾಡಿಸಿದವನನ್ನು ಮಾತಾಡಿಸಿದರೆ ದೇವರಿಗೆ ಇಷ್ಟ ಆಗುತ್ತೆ. ಯಾಕೆ ನನ್ನ ಜನರ ಹತ್ರ ಬಂದಿದ್ದಾನಿವ ಕೇಳಲಿಕ್ಕೆ. ಹೇಗಿದೆ ನೋಡಿ, ಈ ಸಾಮಾನ್ಯ ರಾಜಕೀಯ ಪಕ್ಷಗಳಲ್ಲಿ ಯಾವುದು ಕೆಲಸ ಆಗಲಿ, ಯಾರನ್ನು ಮಾತಾಡಿಸಿದಾಗ ನಮ್ಮ ಪಕ್ಷದವರ ಹತ್ತಿರ ಅವರು ಬಂದಿದ್ದಾರೆ, ಆದ್ರಿಂದ ನಮಗೆ ಭಾರಿ ಬೆಲೆ ಅಂತ ಹೇಳಿಕೊಂಡು ಒಬ್ಬ ಜನಸಾಮಾನ್ಯನಲ್ಲಿ ಒಂದು ಲೌಕಿಕವಾದಂತಹ ಅವನಲ್ಲಿ ವ್ಯಾಲ್ಯೂ ಇದ್ರೆ, ಬೆಲೆ ಇದ್ರೆ ಪಕ್ಷದವರು ಹೆಮ್ಮೆ ಪಡ್ತಾರೆ. ಹೀಗೆ ಕೃಷ್ಣ ಹೇಳ್ತಾನೆ. ಆದ್ರಿಂದ ನನ್ನ ಭಕ್ತರನ್ನು ಪೂಜಿಸಬೇಕು ನೀವು. ತಸ್ಮಾತ್ ಪೂಜನೀಯ, ನನ್ನ ಭಕ್ತರನ್ನೇ ನಾನು ಪ್ರೀತಿಸ್ತೇನೆ, ಪೂಜಿಸಬೇಕು ಹೇಳಿದ್ರೆ ನನ್ನ ಡೈರೆಕ್ಟ್ ಭಕ್ತರನ್ನು ನಾನು ಅವಮಾನ ಮಾಡಲಿ ಬಿಡ್ತೇನೆ. ಆದ್ರಿಂದ ನನ್ನ ಭಕ್ತರು ಹೇಗೇ ಇರಲಿ ಅವಳು ಒಳ್ಳೆಯವರು. ಗಮ್ಮತ್ತು ಕೇಳಿದರೆ ಮಾಮೂಲಿ ಪರಿಸರದಲ್ಲಿನವುಗಳೇ ನನ್ನ ಪ್ರೀತಿಯಿಂದ ಉದ್ಧಾರರಾಗ್ತಾರೆ. ಕೀಟ ಪಕ್ಷಿ ಮೃಗಾಣಾಂಚ ಮೈ ಸನ್ಯಸ್ತ ಚೇತಸಾಂ. ನೋಡಿ, ಇದು ಕೃಷ್ಣನ ಅಪೂರ್ವವಾದಂಥ ಸ್ಟೇಟ್ಮೆಂಟ್. ಕ್ರಿಮಿಕೀಟಗಳು ನನ್ನನ್ನು ಮಾತಾಡಿಸ್ತಾವೆ ಕೃಷ್ಣ ಹೇಳ್ತಾನೆ, ನಮ್ಗೆ ಗೊತ್ತಾಗೋದಿಲ್ಲ. ಆದ್ರೆ ನಾವು ದೇವರ ಕೋಣೆಯಲ್ಲಿದ್ದದ್ದು, ಪುಸ್ತಕದ ರ್ಯಾಕಿನಲ್ಲಿದ್ದದ್ದು ಕ್ರಿಮಿಕೀಟಗಳನ್ನು ಜಿರಳೆಯೋ ಅಲ್ಲಿಯೋ ಇವನ್ನೆಲ್ಲ ವ್ಯಾಕ್ಯೂಮ್ ಕ್ಲೀನರ್ನಿಂದ ಕೋಲ್ನಿಂದ ಓಡಿಸ್ತೇವೆ, ಅಥವಾ ಕರೆಂಟ್ ಬ್ಯಾಟ್ರಿನಿಂದ ಬಡಿತೇವೆ. ಕೃಷ್ಣ ಹೇಳ್ತಾನೆ, ಅವರೆಲ್ಲ ನನ್ನನ್ನು ಮಾತಾಡಿಸ್ತಾರೆ, ಇಲ್ಲಾದ್ರೆ ಬರ್ತಾರವರು ಒಳಗೆ, ಸಿಗ್ತಾರವರು ಪೀಠದಲ್ಲಿ. ಹಾಗಾಗಿ ಕೀಟ ಪಕ್ಷಿ ಮೃಗಾಣಾಂಚ, ಕ್ರಿಮಿಕೀಟಗಳು, ಪಕ್ಷಿಗಳು, ಪ್ರಾಣಿಗಳು, ನೋಡಿ ಎಲ್ಲ ಹೇಳಿಬಿಟ್ಟ. ಕೀಟ ಪಕ್ಷಿ ಮೃಗಾಣಾಂಚ ಅಂತ ನೋಡಿ, ಇವಳು ಸುಮ್ಮನೆ ಇರುವುದಿಲ್ಲ ಅಂತ ಅರ್ಥ ಕೃಷ್ಣ ಹೇಳಿದ ಲೆಕ್ಕದಲ್ಲಿ.
ಮೈ ಸನ್ಯಸ್ತ ಚೇತಸ, ಅವರಿಗೆ ತಲೆ ಇದೆ, ತಲೆಯಲ್ಲಿ ಚಿಂತನೆ ಇದೆ, ಚಿಂತನೆಯಲ್ಲಿ ನಾನಿದ್ದೇನೆ, ನನ್ನ ಮೇಲೆ ಅವರೆಲ್ಲ. ಅಂದ್ರೆ ಒಂದೊಮ್ಮೆ ಒಂದು ಕೀಟಕ್ಕೋ ಪತಂಗಕ್ಕೋ ಪ್ರಾಣಿಗೂ ಅನ್ನ ಆಹಾರಗಳು ಸಿಗಲಿಲ್ಲ ಆದ್ರೆ ಅವುಗಳು ದೇವರಲ್ಲಿ ಉಪವಾಸ ಆಯಿತು ಅಂತ ಹೇಳ್ತಾವೇನು? ಅದನ್ನು ಸಮರ್ಪಣೆ ಮಾಡ್ತೇವೇನು ಉಪವಾಸವನ್ನು? ಯಾರಾದ್ರೂ ಬಡಿದ್ರೆ, ಹೊಡೆದ್ರೆ, ದೂಡಿದ್ರೆ, ಅನ್ಯಾಯ ಮಾಡಿದ್ರೆ ದೇವರಲ್ಲಿ ದೂರುತ್ತವೆ ಕಾಣುತ್ತದೆ. ಆದಷ್ಟು ಬೇಗ ಅವನಿಗೆ ಒಳ್ಳೆ ಬುದ್ಧಿ ಕೊಡು, ಆದಷ್ಟು ಬೇಗ ನನ್ನನ್ನು ಅಲ್ಲಿಂದ ಖಾಲಿ ಪಾರು ಮಾಡು. ನೋಡಿ ಕೃಷ್ಣ ಹೇಳಿದ್ದಾನೆ, ಕೀಟ ಪಕ್ಷಿ ಮೃಗಾಣಾಂಚ ಅಂತಾನೆ. ಮೈ ಸನ್ಯಸ್ತ ಚೇತಸ, ನನ್ನ ಮೇಲೆ ಅವುಗಳು ಭಾರ ಹಾಕಿದ್ದಾವೆ, ಸ್ವಾರ್ಥ ಇಲ್ಲ. ಅಂತಹ ಅತ್ಯಂತ ಕಳಪೆಯಾದ ಯೋನಿಯಲ್ಲಿ, ಆ ವಿಷಮ ಪರಿಸ್ಥಿತಿಯಲ್ಲಿ ದೇವರ ಎಚ್ಚರ ಬಂದ್ರೆ ಅದಕ್ಕೆ ಕಂಡಾಬಟ್ಟೆ ಮಾರ್ಕ್. ನಾವು ಆಯುಷಾರಾಮ ಇದ್ದೇವೆ, 3-6 ಹೊತ್ತದಲ್ಲಿಗೆ ಸಿಗ್ತದೆ. ಅದು ಇವತ್ತು ಮಾತ್ರ ಅಲ್ಲ, 16 ವರ್ಷಕ್ಕೂ ಗ್ಯಾರಂಟಿ ಆಗಿದೆ, ಡೆಪಾಸಿಟ್ ಆಗಿದೆ. ಇಂತಹ ಸಂದರ್ಭದಲ್ಲಿ ನಾವು ಗೋವಿಂದ ನಾರಾಯಣ ಅಂತ ಕರೆದ್ರೆ ಬೆಲೆ ಕಡಿಮೆ. ಅದರಲ್ಲಿ ಪವರ್ ಇಲ್ಲ, ಸ್ಟ್ರೆಸ್ ಇಲ್ಲ. ಅದೇ ಹಕ್ಕಿಗಳು, ಕ್ರಿಮಿಕೀಟಗಳು ನಮಗೆ ಚಿರಿಬಿಟ್ಟಿ ಆಗ್ತವೆ ಅವುಗಳು ಕೂಗುದು. ಅವುಗಳು ನಿಜವಾಗಿ ಹೊಟ್ಟೆಗಿಲ್ಲದೆ ಇದು ದೇವರೇ ನಿನಗೆ ಸಮರ್ಪಣೆ ಅಂತ ಹೇಳಿಕೊಂಡು ಉದಾತ್ತವಾಗಿ ಅವಳ ತ್ಯಾಗ ಉಂಟಲ್ಲ, ಅದನ್ನು ಕೃಷ್ಣ ಹೇಳ್ತಾನೆ, ಕೀಟ ಪಕ್ಷಿ ಮೃಗಾಣಾಂಚ ಮೈ ಸನ್ಯಸ್ತ ಚೇತಸಾಂ, ನನ್ನ ಮೇಲೆ ಅವುಗಳು ಮನಸ್ಸಿಟ್ಟಿವೆ, ಹಾಗಾಗಿ ಊರ್ಧ್ವಮೇವ ಗತಿಂ ವಿದ್ದಿ, ಅವುಗಳು ಖಂಡಿತವಾಗಿ ಮುಂದೆ ಸತ್ತ ಬಳಿಕ ಮೇಲಕ್ಕೆ ಹೋಗ್ತಾರೆ. ಮರ ಉದ್ದೇಶಪೂರ್ವಕವಾಗಿ ಕೋಪಿಸಿಕೊಂಡು ದ್ವೇಷ ಸಾಧಿಸಲಿಕ್ಕೆ ಯಾರ ಮೇಲೆ ಹೋಗುವಾಗಿ ಬೀಳುವುದಿಲ್ಲ, ಬಿದ್ದದ್ದಲ್ಲ. ಅವನ ಆಯುಷ್ಯ ಮುಗಿದಿದೆ, ಮರದಿಂದ ಬಿದ್ದು ಸಾವಂತ, ಮರ ಬಿದ್ದು ಸಾವಂತ ಅವನಲ್ಲಿ ಯೋಗ್ಯತೆ ಇದೆ, ಈಗ ಎಲ್ಲೂ ಬಿದ್ದಿದೆ. ಆದ್ರೆ ಅದಕ್ಕಲ್ಲ, ಅದು ಮಾಡಿದ್ದಲ್ಲ, ಉದ್ದೇಶಪೂರ್ವಕ ಅಲ್ಲ. ನೋಡಿ, ಆದ್ರಿಂದ ಉದ್ದೇಶಪೂರ್ವಕ ಮಾಡದೇ ಇರೋದ್ರಿಂದ ಅವುಗಳು ಊರ್ಧ್ವಗತಿಯನ್ನೇ ಬಡಿಯುವುದು, ಮೇಲಕ್ಕೆ ಹೋಗುದು. ಆದ್ರಿಂದ ಮರಮಟ್ಟುಗಳೆಲ್ಲ ಮೇಲೆ ನಿಂತದ್ದು ಯಾಕೆ ಕೇಳಿದ್ರೆ ಅದು ಮೇಲಕ್ಕಿದೆ. ಪ್ರಾಣಿಗಳೆಲ್ಲ ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ದೇವರ ನೆನಪವುಗಳಿಗಿದ್ರಿಂದ. ಮರಮಟ್ಟಿಗೆ ನಾನು ಹೇಳಿದೆ, ಪ್ರಾಣಿಗಳಿಗೂ ಹಾಗೆ, ಅನೇಕ ಪ್ರಾಣಿಗಳು ಹಾಗೆ, ಕ್ರಿಮಿಕೀಟಗಳು ಹಾಗೆ ಅಂತಾನೆ. ಇಷ್ಟಿಷ್ಟು ಸಣ್ಣ ಇನ್ಸೆಕ್ಟ್ಸ್ಗಳ ಬಗ್ಗೆ, ಇರುವೆಗಳ ಬಗ್ಗೆ, ಇವುಗಳ ಬಗ್ಗೆ ಕೃಷ್ಣ ಮಾತಾಡ್ತಾ ಇದ್ದಾನೆ. ಹೇಗಿರುವೆಗಳು ಸಾಧನೆ ಆಗಾದ್ರೆ ವಿಕಾರವಾದ ದೇಹದಲ್ಲಿ ಸಾಧನೆ ಮಾಡುವುದಕ್ಕಿಂತ ಅವುಗಳು ಅದೇ ಆಗಿದ್ರೆ ಅದೇ ದೇಹದಲ್ಲಿ ಸಾಧನೆ ಮಾಡೋದನ್ನು ನೋಡಿದ್ರೆ ಕೃಷ್ಣ ಹೇಳ್ತಾನೆ, ಅವುಗಳಿಗೆಲ್ಲ ಉದ್ಧಾರ ಆಗ್ತದೆ ಉಂಟು. ಕಿಂಪುನಃ ಜ್ಞಾನಿ ನಾಮ್ರಣ, ಮನುಷ್ಯನಿಗೆ ಯಾಕೆ ಉದ್ಧಾರ ಆಗುವುದಿಲ್ಲ? ಜ್ಞಾನಿಗೆ, ತಿಳಿದವನಿಗೆ. ಪ್ರಾಣಿಗಳೆಲ್ಲ ತಲೆಯಲ್ಲಿ ನನ್ನ ಹೊತ್ಕೊಳ್ತಾರೆ, ಕೆಲವೊಮ್ಮೆ ಏನು ಯಾವತ್ತೋ ಏನೋ ಹೇಳಿಕೊಂಡು ಬರುವುದಿಲ್ಲ. ಅವುಗಳಿಗೆ ಸರ್ಟಿಫಿಕೇಟ್ ಇಲ್ಲ, ಯಾರು ಕೊಡುವುದಿಲ್ಲ, ಏನಿಲ್ಲ. ನೋಡಿ, ನಾಸ್ತಿಕವೋ ಆಸ್ತಿಕವೋ, ಯಾವ ದರ್ಶನದವರೋ, ಯಾವ ದೇವಾಲಯದಲ್ಲಿ ಕೂತು ಯಾರ ಪಾರಮ್ಯ ಹೇಳುತ್ತಾರೋ ನೋಡಿವೆ ಎಲ್ಲ ಪೂರ್ವಾನುಭವ ಸಂಸ್ಕಾರದಲ್ಲಿ ಆಗುವಂಥದ್ದು ಅವುಗಳದ್ದು. ಹೀಗಾಗಿ ನಮಗೆ ದೇವರನ್ನು ಪ್ರೀತಿಸುವವನು ಮುಖ್ಯ, ಜಾತಿ ಮುಖ್ಯ ಅಲ್ಲ. ಅಲ್ಲ, ದೇವರು ಹಾಗೆಲ್ಲ ಬಂದವನಲ್ಲೆಲ್ಲ ತಗೊಳ್ತಾನ. ಈಗ ವಕಾಲತ್ತು ಮಾಡಲಿಕ್ಕೆ ನ್ಯಾಯಾಧೀಶರಿಗೆ, ವಕಾಲತ್ತು ಮಾಡಲಿಕ್ಕೆ ಅಲ್ಲಾದ್ರೂ ಅಹವಾಲು ಮಾಡಲಿಕ್ಕೆ, ಹೇಳಿಕೊಳ್ಳಿಕ್ಕೆ ನ್ಯಾಯಾಧೀಶರಿಗೆ ವಕೀಲನೇ ಬೇಕು. ಅದೇ ಅನುಭವ ಮಾಡಿಕೊಂಡವ, ದುಃಖ ಪಟ್ಟವ, ತೊಂದರೆಗೊಳಗಾದವ, ಅವ ಖಾಲಿ ಅವರ ಹತ್ರ ಹೇಳಿಸ್ಬೇಕು. ಅವನು ಸಹಜವಾಗಿ ಹೇಳಲಿಕ್ಕಿಲ್ಲ. ವಕೀಲರು ವಕೀಲ ಭಾಷೆಯಲ್ಲೇ ಹೇಳ್ತಾರೆ, ಅಂಥದ್ದೆಲ್ಲ ಕೆಲವು ಬಿಡ್ತಾರೆ, ಅವ್ರು ಹೇಳುದಿಲ್ಲ, ಕೇಳುದಿಲ್ಲ. ಅವರಿಗೆ ವೃತ್ತಿ ಬದುಕಬೇಕು. ಅದನ್ನ ಯಾರ ಆರೋಪದ ಬಗ್ಗೆ, ಯಾರ ತಪ್ಪಿನ ಬಗ್ಗೆ ಅವನು ನೇರ ಹೇಳುವುದಿಲ್ಲ, ನಿಷ್ಠರಾಗುವುದಿಲ್ಲ. ಅವನು ಬದುಕಬೇಕಲ್ಲ. ಕ್ಲೈಂಟು ಬಂದು ಹೋಗುವವ, ಒಂದು 10-20 ವರ್ಷದಲ್ಲಿ ಅವನದ್ದು ಕೇಸು ಏನಾದ್ರೂ ಆಗಿರ್ತದೆ, ಹೋಗ್ತಾನೆ. ಮತ್ತೆ ವಕೀಲ ಆಗಲ್ಲ, ಅವನು ರಿಟೈರ್ಡೇ ಇಲ್ಲ, ಅವನಿಗೆ ಅದೊಂದು ಗಮ್ಮತ್ತು. ಅಲ್ಲೇ ಇರ್ತಾನವ, ಅವನು ಬದುಕಬೇಕಲ್ಲ ಹೊಟ್ಟೆ ಸೇರಿ. ಆದ್ರಿಂದ ಅವನು ಬಹಳ ಚಂದ ಚಲಾಕಾಗಿ ಮಾತಾಡ್ತಾನೆ. ಹೀಗೆ ದೇವರಲ್ಲಿಲ್ಲ, ದೇವರಲ್ಲಿ ಪ್ರಾಕ್ಸಿ ಇಲ್ಲ. ಹಾಕೊಡ್ಬೇಕೇನು ಕೇಳಿದ್ರೆ ದೇವರು ಹೇಳ್ತಾನೆ, ಪತ್ರಂ ವಾಪ್ಯಥವಾ ಪುಷ್ಪಂ ಫಲಂ ವಾಪ್ಯಪಯೇವ ದದಾತಿ ಮಮ ಶೂದ್ರೋಯತ್ ಶಿರಸ ಧಾರಯಾಮಿ ತತ್. ನನಗೆ ಯಾರು ಕೊಟ್ಟರು ಅದು ಪರ್ವತ ಅಂತ ದೇವರು, ನಾನು ತಲೆಯಲ್ಲಿ ಹೊತ್ತು ಕೊಡ್ತೇನೆ. ನಾನು ಯಾರು ಕೊಟ್ಟದ್ದು ಅಂತ ನೋಡುವುದೇ ಇಲ್ಲ, ಅವನ ವೇಷ ಏನು ಕೇಳುವುದೇ ಇಲ್ಲ. ನನ್ನ ಅವರಾಗಿ ಇರತಕ್ಕಂಥ ಅಪ್ಲಿಕೇಶನ್ ಅಲ್ಲಿ ಆ ಕಾಲಮ್ಗಳೇ ಇಲ್ಲ, ಜಾತಿ ಕಾಲಮ್ಗಳೇ ಇಲ್ಲ. ನನಗೆ ಕೀಟವೂ ಆಗತ್ತೆ,
ಪಕ್ಷಿಯೂ ಆಗುತ್ತೆ, ಮೃಗವೂ ಆಗುತ್ತೆ, ಮನುಷ್ಯನೂ ಆಗ್ತಾನೆ, ಯಾರು ಆಗ್ತಾನೆ. ಒಟ್ಟವನು ನನ್ನ ಪ್ರೀತಿಯನ್ನು ಸಂಪಾದನೆ ಮಾಡಿದವನಾಗಬೇಕು, ನನ್ನನ್ನು ಮೆಚ್ಚಿಕೊಡ್ಲಿ ಇರಬೇಕು, ಅವನು ನನ್ನನ್ನು ತಿಳಿದಿರಬೇಕು. ತಿಳಿಯದೆ ಮೆಚ್ಚುವುದಕ್ಕೆ ಅವನು ಕೊಟ್ಟ ಹೂ ಆಗಲಿ ಒಂದು ಮೈಲಿ ಆಗುವುದಿಲ್ಲ, ಎಲೆ ಆಗಲಿ ಅದನ್ನು ಬಿಸಾಡುವುದಿಲ್ಲ. ಅವನು ಕೊಟ್ಟ ಪುಷ್ಪ ಆಗಲಿ ಅದನ್ನೇ ದುಡಬೇಕು ನಾನು. ಅವನು ಕೊಟ್ಟ ನೀರಾಗ್ಲಿ ಪರವಾಗಿಲ್ಲ ಅಂತಾನೆ ದೇವರು. ಯಾಕೆ ನಾನು ಕುಡಿಯುವುದೇ ಇಲ್ಲ? ಅಲ್ಲ ಕುಡಿಯುವುದಿಲ್ಲ ಅಂದ್ರೆ ದೇವರಿಗೆ ಭೌತಾಹಾರದ ವ್ಯವಸ್ಥೆ ಇಲ್ಲ ಅಲ್ವಾ. ಶುಭಂ ಪಿಬತ್ಯಸೌ ನಿತ್ಯಂ ನಾಶುಭಂ ಸಾರಿ ಕ್ವಚಿತ್. ಭಗವಂತ ಒಳ್ಳೆಯದನ್ನು ಮಾತ್ರ ಸಾರವನ್ನು ಸರ್ವತ್ರ ಸರಭುಗ್ದೇವ ನಾಸಾರಮಿಗದಾಚನ. ಹಾಗಾಗಿ ಅವನಿಗೆ ಇಡೀ ಜಗತ್ತೇ ಅವನದ್ದಾಗಿರುವಾಗ ನಾವು ಕೊಡುವುದೇನಲ್ವಾ, ಅದನ್ನೆಲ್ಲವನ್ನು ಅವನು ಸ್ವೀಕರಿಸ್ತಾ ಇರುವಾಗ ನಾವು ಅವನಿಗೆ ಸಮರ್ಪಣೆ ಮಾಡುವುದೇನು ಹೇಳುವ? ನಮ್ಮ ಅನುಸಂಧಾನಕ್ಕೆ, ನಮ್ಮ ತಾತ್ಪರ್ಯಕ್ಕೆ, ನಮ್ಮ ತ್ಯಾಗಕ್ಕೆ. ಹಾಗೆ ಕೃಷ್ಣ ಹೇಳ್ತಾನೆ, ಅವ್ರು ಕೊಟ್ಟದ್ದನ್ನೆಲ್ಲ ನಾನು ಯಾರೇನೇ ಇರಲಿ ನನ್ನ ಪ್ರೀತಿಯಿಂದ ಕೊಟ್ಟರೆ ನಾನು ಅತ್ಯುತ್ತಮವಾಗಿ ಅದನ್ನು ಸ್ವೀಕಾರ. ಅಲ್ಲಿ ಅರ್ಜುನಲ್ಲಿ ಹೇಳಿದೇನು? ಪತ್ರ ಪುಷ್ಪಮಲಂ ತೋಯಮೇ ಭಕ್ತಿಯ ಪ್ರಯತ್ನ ತದಹಂ ಭಕ್ತಿ ಪ್ರಥಮ ಅಶ್ನಾಮಿ ಪ್ರಯತಾತ್ಮನ ಅಂದ್ರೆ ಯಾರು ಏನು ಹೇಳಲಿಲ್ಲ. ಇಲ್ಲಿ ಬಾಯಿ ಬಿಟ್ಟು ಹೇಳ್ತಾನೆ ಕೃಷ್ಣ, ಪತ್ರಂ ವಾಪಿ ಅಥವಾ ಪುಷ್ಪಂ ಫಲಂ ವಾಪಿ ಅಪಯೇವ ದದಾತಿ ಮಮ ಶೂದ್ರೋಯತ್. ನನಗೆ ನೀವು ಹೇಳುವಂತೆ ಸಂಸ್ಕಾರ ಇಲ್ಲದವ, ಅಧ್ಯಯನಾದಿಗಳನ್ನು ನಡೆಸದವ ಅಂತ ಹೇಳ್ತೀರಿ, ಅಂತವನ್ನು ಕೊಟ್ಟರು ನನಗೆ ನನ್ನ ಪ್ರೀತಿಯಲ್ಲಿ ಮಾಡಿದ್ದ ಸೇವೆಯನ್ನು ನಾನು ಸ್ವೀಕಾರ ಮಾಡ್ತೇನೆ. ಶಿರಸಾಧಾರೆ ನಾನು ಕಾಲ ಕಸದಂತೆ ಅಲ್ಲ, ಅದು ತಲೆಯ ತುದಿಯಲ್ಲಿ ಹೊತ್ಕೊಳ್ಳುತ್ತೇನೆ, ನಾನು ಸಂಭ್ರಮಿಸ್ತೇನೆ ಅಂದ ಕೃಷ್ಣ. ವಿಪ್ರಾನೇ ವಾರ್ಚೇದ್ ಭಕ್ತಿಯ ಶುದ್ಧ ಪ್ರಾಯಾಂಶ್ಚ ಮತ್ಪ್ರಿಯಾನ್. ನನ್ನನ್ನು ಪ್ರೀತಿಸುವ ಶೂದ್ರರಂತವರನ್ನೇ ಬೇಕಾದ್ರೆ ಅವರು ಬ್ರಾಹ್ಮಣರು ಅಂತ ಅರ್ಥ ನನಗೆ ಹಿಂದೆ ಹೇಳಿದ್ನಲ್ಲ ಕೃಷ್ಣ. ಅವನೇ ಬ್ರಾಹ್ಮಣ, ದೇವತೆಗಳು ಅಂತವನನ್ನೇ ಬ್ರಾಹ್ಮಣ ಹೇಳುತ್ತಾನೆ, ಗುಣವಂತನನ್ನೇ ಬ್ರಾಹ್ಮಣ ಅಂತಾನೆ, ಮತ್ತೆ ಜಾತಿಯನ್ನು ದೊಡ್ಡ ಸಂಗತಿ ಮಾಡುವುದಿಲ್ಲ ಅಂತ. ಹಾಗಾಗಿ ಇಂಥವರನ್ನು ನಾನು ವಿಶೇಷವಾಗಿ ಮನ್ನಣೆ ಮಾಡುತ್ತೇನೆ. ತೇಷಾಂ ತೇನೈವ ರೂಪೇಣ ಪೂಜಾಂಗ್ರಣ್ಣಾಮಿ ಭಾರತ. ನನಗೆ ಅವರ ಪೂಜೆಯನ್ನು ಪಡೆಕೊಳ್ಳತಕ್ಕಂಥ ಯೋಗ್ಯತೆ ಇದೆ, ನಾನು ಪಡ್ಕೊಳ್ಳುತ್ತೆ. ದೇವರ ಪೂಜೆಗೆ ಪುರೋಹಿತ ಅಥವಾ ಅರ್ಚಕ ಅಥವಾ ಒಬ್ಬ ಪ್ರಾಕ್ಸಿ ಬೇಡಂತೆ, ಯಾರು ಮಾಡಿದ್ರು ನಡೀತದೆ ಅಂತ ದೇವರು. ಅವನ ದೇವರಿಗೆ ನಾವು ಮಾಡ್ಲಿಕ್ಕಿಲ್ಲ, ನಾವು ನಮ್ಮ ದೇವರನ್ನು ಮಾತಾಡಿಸಬಹುದು ಅಂತ. ಹಾಗೆ ಕಾರಣ ನಾವಿವತ್ತು ಸಮುದಾಯದ ದೇವರ ಹತ್ರ ಹೋಗುವಾಗ ಅವನೇ ಇದ್ದಾನಲ್ಲ ಅಧಿಕಾರಿ ಅಂತೇಳಿ, ಅದಕ್ಕೆ ನಾನು ಆಗ ವಕೀಲ ದೃಷ್ಟಾಂತ ಕೊಟ್ಟೆ. ವಕೀಲ ಇಲ್ಲದ್ರೆ ನಾವೇ ಅಹವಾಲು ಕೊಡ್ಲಿಕ್ಕೆ ಬರುವುದಿಲ್ಲೇನು? ಮತ್ತೆ ನ್ಯಾಯಾಧೀಶ ಇರುವುದು ಯಾಕೆ? ಕಾಲಂ ಅವನೇ ಆಗ್ತಾನೆ, ಕೇಳುತ್ತಾನೆ, ಅವನೇ ಕರೀತಾನೆ, ಸಾಕ್ಷಿ ವಿಚಾರಣೆ ಅವನೇ ಮಾಡುತ್ತಾನೆ, ತರಿಸ್ತಾನೆ ಯಾರನ್ನು ಅಂತ. ಯಾರು ಕಳೆದೋಗುವವರು ಇವತ್ತಿಲ್ಲ ಇಲ್ಲಿ, ಅದಕ್ಕೊಂದು ವಿರೋಧ ಯಾಕೆ? ಮತ್ತೆ ವಿರೋಧಿಗಳು ಯಾಕೆ? ಸೀದಾ ದೂರುದಾರ ದೂರು ಕೊಟ್ಟ, ಮುಗೀತು. ಅದಕ್ಕೆ ಬೇರೆ ವಕೀಲರೆಲ್ಲ ಬೇಡ, ಪರಿಶೀಲನೆ ಮಾಡ್ತಾನೆ ನ್ಯಾಯಾಧೀಶ. ಬೇಕಾದ್ರೆ ನೀವು ನ್ಯಾಯಾಧೀಶರನ್ನು 10 ಮಾಡಿ, 20 ಮಾಡಿ, 50 ಮಾಡಿ. ಡಾಕ್ಟರ್ ಇದ್ದಾಗೆ ಮೂಗಿಗೊಬ್ಬ ಡಾಕ್ಟರ್, ತುಟಿಗೊಬ್ಬ ಡಾಕ್ಟರ್, ಹಲ್ಲಿಗೊಬ್ಬ ಡಾಕ್ಟರ್, ಅದರಲ್ಲಿ ಕೆಲ ಸಾಲಿಗೊಬ್ಬ ಇದ್ದ ಹಾಗೆ ಒಂದೊಂದಕ್ಕೆ ದೂರಿನ ಸ್ಟೈಲ್ ನೋಡಿಕೊಂಡು ಅದನ್ನು ಯಾವ ಬೆಂಚಿ ಬೇಕಾದ್ರೆ ಹಾಕಿಕೊಳ್ಳಿ. ಆದ್ರೆ ಈ ವಕೀಲರನ್ನು ತಪ್ಪಿಸಿ ನೋಡಿ. ಇವತ್ತು 2-3 ವರ್ಷದಲ್ಲಿ ಆದ ಸೈಬರ್ ಕೇಸು 40,000 ದಾಟಿದೆ. ಸೈಬರ್ ವಂಚನೆಗಳು ದಾಖಲಾಗಿದೆ. ದಾಟಿದೆ ಅಂದ್ರೆ ಆ ಕೇಸಸ್ಗಳು ದಾಖಲಾಗಿವೆ. ಸೈಬರ್ ಕೇಸಸ್ 40,000 ಮೇಲೆ ದಾಖಲಾಗಿದೆ 3 ವರ್ಷದಲ್ಲಿ. ನಮ್ಮ ರಾಜ್ಯದಲ್ಲಿ, ಹೊರಗೆ ದೇಶದಲ್ಲಿ ಹೇಳಿದ್ದಲ್ಲ, ರಾಜ್ಯದಲ್ಲಿ ಆ ಕೇಸ್ ಇತ್ಯರ್ಥ ಆಗಿ ಹೊರಗೆ ಬಂದದಷ್ಟಿಗೆ ಹೇಳಿದ್ರೆ 50, ಓನ್ಲಿ 50. ಹಾಗಾದ್ರೆ ಆದಷ್ಟು ಬೇಗ ಹೆಚ್ಚಾಗಿ ಸೈಬರ್ ಕೇಸ್ಗಳನ್ನು ಕಂಡಕ್ಟ್ ಮಾಡುವ ವಕೀಲರು ನಮಗೆ ಬೇಕೀಗ. ತಯಾರಾಗಿ ಕೆಲಸ ಇದೆ. ಅಲ್ಲಿ 39,000 ಮತ್ತೆ ಚಿಲ್ಲರೆ ಕೇಸ್ ಕುಳಿತಾ ಉಂಟೀಗ. ಗಡ್ದಿನ 10 ವರ್ಷಕ್ಕೆ ಗ್ಯಾರಂಟಿ ಕೊಪ್ಪರಿಗೆ ಪಾಯಸ ಕುಡಿಬಹುದು ನೋಡಿ ಅವಸ್ಥೆ. ಅದೇ ಇಲ್ಲದಿದ್ರೆ ನ್ಯಾಯಾಧೀಶರನ್ನು ಹೆಚ್ಚು ಮಾಡಿ ಕೂಡಲೇ ಬಂದಾಗೆ ಯಾರು ವಿರೋಧಿಗಳು ಯಾರು ಅವನ ಫೋನ್ ನಂಬರ್ ಕೊಡಿ, ಆಧಾರ್ ಕಾರ್ಡ್ ತರಿಸಿ ಅವರನ್ನು ಬರ್ಲಿಕ್ಕೆ ಹೇಳಿ, ಹಿಡಿದಾಕಿ ಮಾತಾಡಿಸಿ ವಿಚಾರಿಸಿ ಮುಗಿದಾಯ್ತು. ನಾವು ಎಳೆಯುವುದು ಹಿಟ್ಟನ್ನು ಕಳಡಿಸುವುದು ಸತ್ತ ಬಳಿಕ ರೊಟ್ಟಿ ಮಾಡಿಕೊಂಡು ಹೋಗ್ತೇವೇನು. ಲಟ್ಟಿಸುವುದು ಗಟ್ಟಿಸುವುದು ಅಡಿ ಮೇಲೆ ಹಾಕುವುದು ಅಷ್ಟರಲ್ಲೇ ಆಯ್ತು. ತಿನ್ನುವುದಿಲ್ಲ, ತಿನ್ಲಿಕ್ಕೆ ಬಿಡುವುದಿಲ್ಲ. ಕಾವಲಿಯಲ್ಲಿ ಅಡಿಮೇಲೆ ಮಾಡಿದ್ದೇ ಒಂದು ಚಪಾತಿ ಅಂತ, ಅದಕ್ಕೆ ಖರ್ಚು, ಅದಕ್ಕೆ ವೆಚ್ಚ, ಅದಕ್ಕೆ ತುಪ್ಪ, ಅದಕ್ಕೆ ದುಡ್ಡು. ಏನು ವಿಚಿತ್ರ ಅಂತಾನೆ. ಇದನ್ನು ಕೃಷ್ಣ ಜೋರಾಗಿ ಬೈತಾನೆ ಇಲ್ಲ ನೋಡಿ, ಬಹಳ ಚೆನ್ನಾಗಿ ಹೇಳುತ್ತೆ. ನಾನು ಖಂಡಿತವಾಗಿಯೂ ನೇರ ಕೊಟ್ಟ ಎಲ್ಲರನ್ನೂ ನಾನು ಸ್ವೀಕಾರ ಮಾಡುತ್ತೇನೆ. ಯಾಕೆ? ನನ್ನನ್ನು ಅವರು ಪ್ರೀತಿಸಿದ್ರೆ ಮುಗಿದು ಅಷ್ಟೇ ಕೆಲಸ.
ನನಗಿನ್ನಿತ್ತರೂ ಬರಬೇಕು, ಇನ್ನೊಬ್ಬ ಆಗಬೇಕು, ಮಾಧ್ಯಮ ಇಲ್ಲೇ ಇಲ್ಲ, 10 ಜನರ ಮಾಧ್ಯಮವೇ ಇಲ್ಲದೆ ಯಾರು ಕೊಯ್ದು ತಂದ ಪುಷ್ಪವನ್ನು ನಾನು ಹಾಕೊಳ್ಳುತ್ತೇನೆ, ಯಾರು ಕೊಟ್ಟ ಎಲೆಯನ್ನು ನಾನು ಸ್ವೀಕರಿಸ್ತೇನೆ, ಯಾರು ಕೊಟ್ಟ ನೀರನ್ನು ನನಗಾಗುತ್ತೆ, ಯಾರು ಕೊಟ್ಟ ಹಣ್ಣು ನಾನು ಬಯಸ್ತೇನೆ. ಯಾಕೆ ನನಗೆ ಬೇಕಾದ್ದು ಅವರ ಪ್ರೀತಿ, ಅವರು ನನ್ನ ಪ್ರಿಯರಾಗಬೇಕು, ಅವರು ಅರಿತಿರಬೇಕು, ಅವ್ರ ಎತ್ತರವನ್ನು ಪಡೆದಿರಬೇಕು, ಇಷ್ಟೇ. ಅಂಥವರಿಗೆ ಅಂತಹ ನೆಲೆಯಲ್ಲಿ ನಾನು ಇಂಬು ಕೊಡುತ್ತೇನೆ, ಬರ್ತೇನೆ ಅಂತ. ವೇದೋಕ್ತೇನೇವ ಮಾರ್ಗೇಣ ಸರ್ವಭೂತ ಹೃದಯಸ್ಥಿತ ಮಾಮರ್ಚಯಂತಿಯೇ ವಿಪ್ರಾಹ ಮತ್ತು ಸಾಯುಜ್ಯಂ ವ್ರಜಂತಿದೆ. ಶಾಸ್ತ್ರೀಯವಾಗಿ ನನ್ನನ್ನು ಪೂಜೆ ಮಾಡಿದರೆ ಖಂಡಿತವಾಗಿ ಅವರು ಉದ್ಧಾರ ಆಗ್ತಾರೆ ಅಂತ ಅಂದೆ. ಎಲ್ಲಿದ್ದೆ ನಾನು ಅಂದ್ರೆ ಹುಡುಕಬೇಕಾಗಿಲ್ಲ, ಎಲ್ಲರೊಳಗೂ ನಾನಿದ್ದೇನೆ, ಎಲ್ಲ ಪ್ರಾಣಿಗಳಲ್ಲಿ ನಾನಿದ್ದೇನೆ, ಎಲ್ಲ ವ್ಯಕ್ತಿಗಳಲ್ಲಿಯೂ ಎಲ್ಲ ಸೊತ್ತುಗಳಲ್ಲಿಯೂ ನಾನಿದ್ದೇನೆ. ಆದರೆ ಮರಮಟ್ಟುಗಳ ಪೂಜೆ ಮಾಡಲಿ, ಪ್ರಾಣಿ ಪ್ರಪಂಚದ ಪೂಜೆ ಮಾಡಲಿ, ಮನೆ ಮಂದಿಯ ಪೂಜೆ ಮಾಡಲಿ, ಊರ ಜನರ ಪೂಜೆ ಮಾಡಲಿ, ಎಲ್ಲಿ ಮಾಡಿದರಲ್ಲಿಯೂ ಪ್ರಾಮಾಣಿಕವಾಗಿ ವೇದೋಕ್ತವಾಗಿ ಮಾಡಿದರೆ, ಶಾಸ್ತ್ರೋಕ್ತವಾಗಿ ಮಾಡಿದರೆ ಖಂಡಿತವಾಗಿ ನಾನು ಶಾಸ್ತ್ರ ವಿಧಿ ತಪ್ಪಿಸಿ ಮಾಡಲಿಕ್ಕಿಲ್ಲ. ಮಾಡಿದರೆ ನಾನು ಖಂಡಿತವಾಗಿ ಸಿಗ್ತೇನಂದು. ಅದು ಹೇಗೆ? ನಿನ್ನ ಪೂಜೆಯ ಕಥೆ ಏನು? ಅದು ಹೇಗೆ ಮಾಡಲಿಕ್ಕುಂಟು? ಅದನ್ನೆಲ್ಲ ಧರ್ಮರಾಜನಿಗೆ ಮತ್ತೆ ಕೃಷ್ಣ ಸಾಮಾನ್ಯವಾಗಿ ಪೂಜಾ ಪ್ರಕ್ರಿಯೆ ಬಗ್ಗೆ ಕೆಲವು ಮಾತುಗಳನ್ನು ಹೇಳುತ್ತಾನೆ. ಅದನ್ನು ಮುಂದೆ ಚಿಂತನೆ ಮಾಡುವ ತೊಂದರೆ. ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.